ತುಂಬ ಒಂಥರದ ಸಡನ್ ಟೆಕ್ನಾಲಜಿಕಲ್ ಗ್ರೋತ್ ಒಂದು ಆಗಿಬಿಟ್ಟಿದೆ. ಸೊ ಅದನ್ನು ಹ್ಯಾಂಡಲ್ ಮಾಡಬೇಕು ನಾವು ನಮ್ಮ ಜನ್ರೇಷನ್ ಎಲ್ಲನೂ ನೋಡಿದ್ದೀವಿ ಅಂತ ಹೇಳ್ತೀವಲ್ಲ, ಎಲ್ಲನೂ ಅನುಭವಿಸಿ ಕಷ್ಟಕ್ಕೆ ಎಲ್ಲದಕ್ಕೂ ಸಿಕ್ಕಾಕೋತಾ ಇದ್ದೀವಿ ಅಂತಲೂ ಹೇಳಬೇಕು. ಸೊ ಇವೆಲ್ಲ ವೆರಿ ಬಿಗ್ ಚಾಲೆಂಜಸ್ ಫಾರ್ ಅಸ್ ಅಲ್ಲ. ಯಾಕಂದರೆ ಇದು ಫಸ್ಟ್ ಟೈಮ್ ಇದನ್ನು ನಾವು ನೋಡ್ತಾ ಇದ್ದೀವಿ. ಈ ಥರದ ಸಮಸ್ಯೆಗಳನ್ನ ಮೊದಲು ನೋಡ್ತಾ ಇದ್ವಿ. ಅಟ್ಲೀಸ್ಟ್ ಒಂದು 10-15 ವರ್ಷದಿಂದ ಈ ಸಮಸ್ಯೆಗಳಿದೆ, 20 ವರ್ಷದಿಂದ ಇದೆ ಅಂದರೆ ಅದಕ್ಕೊಂದು ಸೊಲ್ಯೂಷನ್ ಸಿಕ್ಬಿಟ್ಟಿರೋದು. ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಎಲ್ಲದರಲ್ಲೂ ತುಳ್ತಾ ಆಗಿದೆ. ಸೊ ಎಲ್ಲದರಲ್ಲೂ ನಾನು ಮುಂದಕ್ಕೆ ಬರಬೇಕು ಅಂತಂದರೆ ನನಗೆ ಸಪೋರ್ಟ್ ಬೇಕೇ ಬೇಕಾಗತ್ತೆ. ಸೊ ಅದೇ ಈಗ ಇರೋ ರಿಸರ್ವೇಷನ್ ಸಿಸ್ಟಮ್ನ ಎದುರಿಸ್ಬಿಟ್ಟು ತುಂಬ ಸಲೀಸಾಗಿ ನಾವು ಎಲ್ಲರನ್ನೂ ಸಮ ಮಾಡಿಬಿಡ್ಬೇಕು ಅಂತ ಹೇಳಿ ಎಲ್ಲ ಕಡೆನೂ ನಾವು ಅದೇ ಕಲಿತಾನೆ ಇರ್ತೀವಲ್ಲ. ಜೀವನ ಒಂದು ಅನುಭವಗಳು ಮೂಟೆ ತಾನೆ. ಸೊ ಆ ಅನುಭವಗಳಿಂದ ಕಲಿತು ಆ ಅನುಭವಗಳಿಂದ ಎಷ್ಟು ಮಟ್ಟಿಗೆ ಬೇಕೋ ಅಷ್ಟು ಮಟ್ಟಿಗೆ ಮಾತ್ರ ತಗೊಂಡು ಮುಂದುವರ್ಕೊಂಡು ಹೋಗ್ತಿದೆ, ಅದೇ ಜೀವನ. Again, now coming to asking this beautiful question, upbringing. ಇದ್ರ ಬಗ್ಗೆ ಕೇಳಕ್ಕೆ ಇಷ್ಟಪಡ್ತೀನಿ. ನೀವು ತಂದೆ, ಸೊ ಅಪ್ಬ್ರಿಂಗಿಂಗ್ ಅಂದಾಗ ಒಂದು ಮಕ್ಕಳನ್ನ ನಾವೇನು ಮಾಡ್ತೀವಿ, ಈ ಥರ ಬೆಳೆಸ್ಬೇಕು, ಆ ಥರ ಬೆಳೆಸ್ಬೇಕು ಅನ್ಸಿದ್ದೇ ಇರುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ನನ್ನ ಮನ್ಸಿಗೆ ಅನ್ಸಿರುತ್ತೆ ಅವ್ರದ್ದು ಒಂದು ಫ್ರೀಡಮು ಇರುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಒಂದು ಕಡಿವಾಣ, ಯಾಕಂದರೆ ಚಿಕ್ಕ ವಯಸ್ಸಲ್ಲಿ ಒಂದು ವಯಸ್ಸಲ್ಲಿ ಅವ್ರಿಗೆ ಗೊತ್ತಾಗ್ತಿರಲ್ಲ ತಾವೆಲ್ಲಿ ಹೋಗ್ತಿದ್ದೀವಿ ಅಂತ. ಇದ್ರ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಸಿಕ್ಕಾಪಟ್ಟೆ ಕನ್ಫ್ಯೂಸಿಂಗ್ ಕ್ವೆಶ್ಚನ್, ಜೊತೆಗೆ ತುಂಬ ಕಷ್ಟದ ಪ್ರಶ್ನೆ. ಯಾಕಂದರೆ ನಾವೆಲ್ಲರೂ ಅಂದರೆ ನಮ್ಮ ಜನ್ರೇಷನ್ ಪೇರೆಂಟ್ಸ್ ಎಲ್ಲ ತುಂಬ ಕನ್ಫ್ಯೂಸ್ ಪೇರೆಂಟ್ಸ್ ಅಂತ ನನಗನ್ಸುತ್ತೆ. ಯಾಕಂದ್ರೆ ನಾವುಗಳೆಲ್ಲ ತೀರಾ ಅಂದರೆ ಅಪ್ಬ್ರಿಂಗಿಂಗ್ ಇದರಲ್ಲಿ ಒಂದು ಕಡೆ ಯೂಶ್ವಲಾಗಿ ಅಮ್ಮಂದಿರೆಲ್ಲ ತುಂಬ ಪ್ರೀತಿಯಿಂದನೇ ನೋಡಿಕೊಂಡು, ಯಾಕಂದರೆ ಅಪ್ಪಂದಿರೆಲ್ಲ ಭಯಂಕರ ಸ್ಟ್ರಿಕ್ಟ್ ಆಗಿರ್ತಿದ್ರಲ್ಲ. ಸೊ ಅಪ್ಪಂದಿರ ಜೊತೆ ಜಗಳ ಆಡಿಕೊಂಡು ಅಮ್ಮಂದಿರ ನನಗೆ ತಂದೆ ತುಂಬ ಪ್ರೀತಿ, ತಾಯಿ ಕಡಿವಾಣ ಎಲ್ಲದಕ್ಕೂ. ಇದು ಹಿಂಗೆ ಮಾಡಂಗಿಲ್ಲ, ಇದು ಹಿಂಗೆ ಮಣಿ ಹಿಂಗೆ ಮಾಡಂಗಿಲ್ಲ, ಮಣಿ ಇದು ಹಂಗೆ ಮಾಡಂಗಿಲ್ಲ. ಸೊ ಸಾರಿ ಪ್ಲೀಸ್. ಸೊ ಹಾಗೆ ಒಟ್ಟಿನಲ್ಲಿ ಯಾರೋ ಒಬ್ಬರು ಹಾಗೆ ಬೆಳೆದಿದ್ದರಿಂದ. ಬಟ್ ನನಗೆ ಹಾಗಿತ್ತು, ತಂದೆ ಭಯಂಕರ ಸ್ಟ್ರಿಕ್ಟ್ ಆಗಿದ್ರು, ಅಮ್ಮ ಭಯಂಕರ ಪ್ರೀತಿಯಿಂದ ಬೆಳೆಸಿದ್ರಲ್ಲ. ಸೊ ಯಾವುದು ಸರಿ, ಹೆಂಗೆ ಮಕ್ಕಳನ್ನ ಬೆಳೆಸಬೇಕು ಅನ್ನೋದು ಭಯಂಕರ ಕನ್ಫ್ಯೂಷನ್. ಜೊತೆಗೆ ನಮ್ಮ ಜನ್ರೇಷನ್ ಎಲ್ಲ ಏನಂದರೆ ಮಕ್ಕಳಿಗೆ ಅವ್ರದ್ದೇ ಒಂದು ವ್ಯಕ್ತಿತ್ವ ಇದೆ ಅಂತ ಅದನ್ನು ನಾವು ಗುರುತಿಸೋದು, ಅದಕ್ಕೆ ಗೌರವ ಕೊಡೋದು, ಅವ್ರುಗಳನ್ನ ನಮ್ಮ ಈಕ್ವಲ್ ಆಗಿ ಟ್ರೀಟ್ ಮಾಡೋದು, ಇವೆಲ್ಲ ಮಾಡ್ತೀವಲ್ಲ. ಇವೆಲ್ಲ ಮಾಡಿಬಿಟ್ರೆ ಬೆಳೆಸೋದು ಭಾರಿ ಕಷ್ಟ. ಇಷ್ಟೊಂದೆಲ್ಲ ಫ್ರೀಡಮ್ ಕೊಟ್ಮೇಲೆ ಹೆಂಗೆ ಅವ್ರನ್ನ ಕ್ವೆಶ್ಚನ್ ಮಾಡೋದು. ಸೊ ನನ್ನ ಮಗನೂ ಅಷ್ಟೇ ಎಲ್ಲ ಹೊರಗಡೆ ಹೋಗ್ತಾನೆ ಫ್ರೆಂಡ್ಸ್ ಜೊತೆ. ನಾನು ಹೇಳ್ತೀನಿ, ನಿನ್ನ ಸೇಫ್ಟಿಗೋಸ್ಕರ ನನಗೊಂದು ಫೋಟೋ ಹಾಕು ಅಂತ. ಇದುವರೆಗೂ ಒಂದು ದಿವಸ ಕಳಿಸಿಲ್ಲ ಅವನು. ಅಲ್ಲಿಗೆ ಹೋದ್ಮೇಲೆ ಕಳಿಸ್ತೀನಿ ಅಂತಾನೆ. ಫೋನೇ ಮಾಡಲ್ಲ ಅಲ್ಲಿಗೆ ಹೋದ್ಮೇಲೆ. ನಾವು ಫೋನ್ ಮಾಡಿ ತಲುಪೋದೇ ಮಗನೇ, ಮೆಸೇಜ್ ಮಾಡೋದು, ಫೋನ್ ಮಾಡಿ ಡಿಸ್ಟರ್ಬ್ ಆಗುತ್ತೆ ಅಂತ. ಸೊ ಗೊತ್ತಿಲ್ಲ, ಈ ಥರದ ತುಂಬ ಓವರ್ ಕಾನ್ಷಿಯಸ್, ಓವರ್ ಪ್ರೊಟೆಕ್ಟಿವ್ ಪೇರೆಂಟ್ಸ್ ಆಗಿಬಿಟ್ಟಿದ್ದೀವಿ ಅಂತ ಅನ್ಸುತ್ತೆ. ಜೊತೆಗೆ ಪರಿಸ್ಥಿತಿಗಳು ಬದಲಾಗಿದೆ ಈಗ. ಮುಂಚೆ ಇದ್ದಂಗಿಲ್ಲ. ಮುಂಚೆ ಯಾರು ಹೋದ್ರು ಮಕ್ಳು ಈಚೆ ಹೋದರೆ ಸಂಜೆಗೆ ಬಂದೇ ಬರ್ತಾರೆ ಗ್ಯಾರಂಟಿ ಇರ್ತಿತ್ತು ಅವ್ರಿಗೆ, ತಲೆನೇ ಕೆಡ್ಸ್ಕೊತಾ ಇರಲ್ಲ. ಈಗ ಹಂಗಿಲ್ಲ ಜಗತ್ತು. ಸೊ ಹಾಗಾಗಿ ತುಂಬ ಕನ್ಫ್ಯೂಸ್ ಪೇರೆಂಟ್ಸ್ ಆಗಿದ್ದೀವಿ ನಾವು. ಜೊತೆಗೆ ಅದೇ ಕೌನ್ಸೆಲಿಂಗ್ ಅಂತೆಲ್ಲ ಮಾಡ್ತಾರಲ್ಲ, ನಮ್ಗಳಿಗೆ ಕೌನ್ಸೆಲಿಂಗ್ ಬೇಕು, ಮಕ್ಳಿಗಿಂತ ಹೆಚ್ಚಿಗೆ ಪೇರೆಂಟ್ಸ್ಗೆ ಬೇಕಾಗಿದೆ ಕೌನ್ಸೆಲಿಂಗ್. ನಾವೇ 2-3 ಸಲ ಅಂದ್ಕೊಡಿದ್ಕೋ, 1-2-3 ಕಡೆ ಹೋಗಿನೂ ಬಂದ್ವಿ. ಚಿಕ್ಕ ಮಗಂದು ಹೀಗೆ ಅವನಿಗೆ ಗ್ಯಾಜೆಟ್ ಅಡಿಕ್ಷನ್ ಶುರು ಆಯಿತು. ಇದಕ್ಕೆಲ್ಲ ವಿಚಾರ ಹೆಂಗೆ ಅದನ್ನ ಕಂಟ್ರೋಲ್ ಮಾಡಬೇಕು, ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಂತ ಗೊತ್ತಾಗ್ತಿರಲಿಲ್ಲ. ಸೊ ತುಂಬ ಒಂಥರದ ಸಡನ್ ಟೆಕ್ನಾಲಜಿಕಲ್ ಗ್ರೋತ್ ಒಂದು ಆಗಿಬಿಟ್ಟಿದೆ. ಸೊ ಅದನ್ನು ಹ್ಯಾಂಡಲ್ ಮಾಡಬೇಕು ನಾವು ನಮ್ಮ ಜನ್ರೇಷನ್ ಎಲ್ಲನೂ ನೋಡಿದ್ದೀವಿ ಅಂತ ಹೇಳ್ತೀವಲ್ಲ, ಎಲ್ಲನೂ ಅನುಭವಿಸಿ ಕಷ್ಟಕ್ಕೆ ಎಲ್ಲದಕ್ಕೂ ಸಿಕ್ಕಾಕೋತಾ ಇದ್ದೀವಿ ಅಂತಲೂ ಹೇಳಬೇಕು. ಸೊ ಇವೆಲ್ಲ ವೆರಿ ಬಿಗ್ ಚಾಲೆಂಜಸ್ ಫಾರ್ ಅಸ್ ಅಲ್ಲ. ಯಾಕಂದರೆ ಇದು ಫಸ್ಟ್ ಟೈಮ್ ಇದನ್ನು ನಾವು ನೋಡ್ತಾ ಇದ್ದೀವಿ. ಈ ಥರದ ಸಮಸ್ಯೆಗಳನ್ನ ಮೊದಲು ನೋಡ್ತಾ ಇದ್ವಿ. ಅಟ್ಲೀಸ್ಟ್ ಒಂದು 10-15 ವರ್ಷದಿಂದ ಈ ಸಮಸ್ಯೆಗಳಿದೆ, 20 ವರ್ಷದಿಂದ ಇದೆ ಅಂದರೆ ಅದಕ್ಕೊಂದು ಸೊಲ್ಯೂಷನ್ ಸಿಕ್ಬಿಟ್ಟಿರೋದು. ಈಗ ನಮ್ಮ ಜನ್ರೇಷನ್ಲೇ ಆ ಸಮಸ್ಯೆನ ಎದುರಿಸಬೇಕು, ಆ ಸಮಸ್ಯೆಗೆ ಪರಿಹಾರ ಕಂಡ್ಕೋಬೇಕು, ಎಲ್ಲನೂ ಮಾಡಬೇಕು ನಾವು. ಸೊ ಈ ಕಾಲದಲ್ಲಿ ಮಕ್ಕಳನ್ನ ಬೆಳೆಸೋದು ತುಂಬ ಕಷ್ಟದ ಕೆಲಸ ಅಂತ ಅನ್ಸುತ್ತೆ. ಕಷ್ಟದ ಕೆಲಸ. ಮಕ್ಕಳು ಆದಷ್ಟು ಬೇಗ ಆಮೇಲೆ ನಮ್ಮನ್ನು ಅರ್ಥ ಮಾಡ್ಕೊಳ್ಳೋಕೆ ಪಾಪ ಅವ್ರಿಗೂ ಕಷ್ಟ. ನಿಜ ಅವ್ರಿಗೂ ಕಷ್ಟ. ಈಗ ನನಗೆ ಅಫ್ಕೋರ್ಸ್ ನನ್ನ ಮೊಮ್ಮಗ ಒಬ್ಬ 13 ವರ್ಷದವನಾಗಿದ್ದಾನೆ, ನನ್ನ ಮಗಳ ಮಗ. ಸೊ ಇಟ್ ಇಸ್ ವೆರಿ ಡಿಫಿಕಲ್ಟ್. ಆ ಟೀನೇಜು, ಆ ಟ್ಯಾಂಟ್ರಮ್ಸು, ಇದು ಒಂದೊಂದ್ಸಲ ಫೋನ್ ಮಾಡ್ತಾಳೆ, ಹೇ ಡೊಮ್ಮಿ ಏನೇ ಮಾಡೋದು ಇವಾಗ ಅಂತ. ನನ್ನದೇ ನೋಡಮ್ಮ, ನಂಗೆ ವಯಸ್ಸಾಗೋಗಿದೆ, ನಂಗೆ ಗೊತ್ತಾಗಲ್ಲ, ನೀನು ಹ್ಯಾಂಡಲ್ ಮಾಡ್ಕೊ ಅಂತ. ಐ ಲೀವ್ ಇಟ್. ಬಟ್ ಇಟ್ ಇಸ್ ಡಿಫಿಕಲ್ಟ್, ವೆರಿ ಡಿಫಿಕಲ್ಟ್. ಅಂಡ್ ವಿ ಆರ್ ಆಲ್ಸೋ ಲರ್ನಿಂಗ್. ಅದೇ ಕಲಿತಾನೇ ಇದೀವಿ. ಯಾಕಂದರೆ ಎಲ್ಲ ಹೊಸ ಚಾಲೆಂಜಸ್. ಸೊ ಅಟ್ಲೀಸ್ಟ್ ಈಗ ಒಂದು ಜನ್ರೇಷನ್ ಹಿಂದೆನೇ ಸಮಸ್ಯೆಗಳಿದ್ದಿದ್ರೆ ಒಂದಷ್ಟು ಅದಕ್ಕೆ ಉತ್ತರ ರೆಡಿ ಇರ್ತಿತ್ತು. ಓಕೆ, ಯಾವುದೋ ಒಂದನ್ನು ಅಪ್ಲೈ ಮಾಡಿಬಿಟ್ಟು ತಪ್ಪಿಸ್ಕೋಬೋದಾಗಿತ್ತು. ಈಗ ಎಲ್ಲವೂ ಸಮಸ್ಯೆಗಳು ಹೊಸ್ತು. ಸೊ ಎವ್ರಿ ಡೇ ಇಸ್ ಅ ಚಾಲೆಂಜ್. ಸೊ ಇಟ್ ಬಿಕಮ್ ಡಿಫಿಕಲ್ಟ್. ಇದೆಲ್ಲ ಕೇಳುವಾಗ ಐ ಕೆನಾಟ್ ಜಸ್ಟ್ ಲೆಟ್ ಗೋ ಆಫ್ ಥಿಂಗ್ಸ್ ವಿದೌಟ್ ಆಸ್ಕಿಂಗ್ ದಿಸ್ ಕ್ವೆಶ್ಚನ್. ನಿಮ್ಮ ಕರಿ ಕಾಡು ತೋಟ, ಇದ್ರ ಬಗ್ಗೆ ಒಂದು ಸ್ವಲ್ಪ ದಯವಿಟ್ಟು ಯಾಕೆ ಚೂಸ್ ಮಾಡ್ಕೊಂಡ್ರಿ? ಎಲ್ರೂ ಓಡಿ ಸಿಟಿಗೆ ಬರ್ತಾ ಇದ್ದೀನಿ ಅಂತಂದಾಗ, ಇಲ್ಲ ನನ್ನ ಮೂಲ ಅದು ಅಂತ ಅಂದ್ಕೊಂಡು, ಮಣ್ಣು ನನ್ನ ಭೂಮಿ ತಾಯಿ ಅಂತ ಅಂದ್ಕೊಂಡು, ಯಾಕೆ ಇದನ್ನು ಚೂಸ್ ಮಾಡ್ಕೊಂಡ್ರಿ ಕಿಶೋರ್?
ಭೂಮಿ ತಾಯಿ ಆ ಥರದ್ದೆಲ್ಲ ಏನಿರಲಿಲ್ಲ. ಆ ಥರದ ಅಂದರೆ ಈ ಬೇರೆ ಥರದ ರೊಮ್ಯಾಂಟಿಕ್ ಕಲ್ಪನೆಗಳಿತ್ತು. ಭೂಮಿ ತಾಯಿ ಏನಾದ್ರು ಈ ಥರದ್ದೆಲ್ಲ ಇರಲಿಲ್ಲ. ಭೂಮಿಯ ತಾಯಿಗೆ ಹೋಲಿಸ್ತೀವಿ, ಯಾಕಂದರೆ ಭೂಮಿ ಎಲ್ಲ ಕೊಡುತ್ತೆ. ಪ್ರಕೃತಿ ಮೇನಾಗಿ, ಭೂಮಿ ಅನ್ನೋದಕ್ಕಿಂತ ಪ್ರಕೃತಿ ಅಂತ ಹೇಳ್ಬೋದು. ಅದನ್ನು ತಾಯಿಗೆ ಸಮಾನವಾಗಿ ಹೋಲಿಸಿರೋದು, ಯಾಕಂದರೆ ಅದರಿಂದನೇ ನಾವು ಅದಿಲ್ಲದೆ ಇದ್ರಿಲ್ಲ ಅನ್ನೋದಕ್ಕೋಸ್ಕರ ಅದಿರ್ಬೋದು. ನಾನು ಹೋಗಿದ್ದು ಮೊದಲು ಅದೇ ಬೇರೆ ಥರದ ಒಂದು ರೊಮ್ಯಾಂಟಿಕ್ ಕಲ್ಪನೆ. ನನಗೆ ಯೂಶ್ವಲಾಗಿ ಮೊದಲಿಂದನೂ ಇಷ್ಟ ಆಯಿತು. ಕಾಲೇಜ್ನಿಂದನೂ ಕಾಡು, ಬೆಟ್ಟಗಳು ಭಾರಿ ಇಷ್ಟ ಆಗೋದು. ಒಂದು ಗೊತ್ತಿಲ್ಲ ಏನಂತ, ಮೋಸ್ಟ್ ಪ್ರಾಬ್ಲಿ ಅದ್ರ ಮುಂದೆ ನಿಂತ್ಕೊಂಡ್ರೆ ಅಷ್ಟು ದೊಡ್ಡದಾಗಿದ್ದೆಲ್ಲ, ನಾನು ಇಷ್ಟೇ ಚಿಕ್ಕದಾಗಿದ್ದೀನಲ್ಲ ಅಂತ ಅನ್ಸೋದು. ಅದೊಂಥರದ ಖುಷಿ ಕೊಡೋದು. ಅದು ಯಾಕೆ ಗೊತ್ತಿಲ್ಲ, ಅದು ಏನು, ಅದು ಯಾವ ಥರದ ಭಾವನೆ ಅದು ಅಂತ ನನಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರೋಲ್ಲ. ಸೊ ಈಗ ನಾನು ದೊಡ್ಡದಾಗಿ ಕಾಣಿಸೋದು ನಾನು ಖುಷಿ ಪಡೋದು, ಓಕೆ. ನಾನು ಸಣ್ಣದಾಗಿ ಕಾಣಿಸ್ಬೇಕಾದ್ರೆ ಹಂಗೆ ಖುಷಿ ಆಗ್ಬೇಕು, ನನಗೆ ಗೊತ್ತಿಲ್ಲ, ಅದು ಒಟ್ಟಿನಲ್ಲಿ ಖುಷಿ ಕೊಡೋದು ಅದು. ಸೊ ಹಾಗಾಗಿ ಟ್ರೆಕ್ಕಿಂಗ್ ಹೋದು ಇದೆಲ್ಲ ಹೋಗ್ತಾಯಿದ್ವಿ. ಆವಾಗಲಿಂದನೂ ಒಂದು ಜಾಗ, ಒಂದು ವ್ಯವಸಾಯ ಎಲ್ಲಿ ಮಾಡಬೇಕು ಅಂದರೆ ಅದೇ ತೋಟ ಮಾಡಬೇಕು ಅಂತ ಆಸೆ ಇತ್ತು. ಯಾಕಂದರೆ ತಾತ ತೋಟ ಮಾಡಿರೋ ಅದ್ಭುತ ಒಂದು ತೋಟ. ಸೊ ರಜದಲ್ಲೆಲ್ಲ ತೋಟದಲ್ಲೇ ಕಳೀತಾ ಇದ್ದೆ ನಾನು. ನನಗೆ ಎಕ್ಸಾಮ್ ಕೊನೆಯ ದಿವಸ, ಅಂದರೆ ಕೊನೆಯ ಎಕ್ಸಾಮ್ ಇರೋ ದಿವಸ ಬಂದುಬಿಡೋರು, ಅವರು ಊರಿಂದ ಬಂದುಬಿಡೋರು. ಎಕ್ಸಾಮ್ ಮುಗೀತಿದ್ದಂಗೆ ಮನೆಗೆ ಬರ್ತಿದ್ದಂಗೆ ಸೀದಾ ಬಸ್ ಹತ್ಕೊಂಡು ಹೋಗ್ಬಿಡ್ತಾಯಿದ್ವಿ ಊರಿಗೆ. ಸೊ ಪೂರ್ತಿ ರಜೆ ಮುಗಿದ ಮೇಲೆ ಒಂದು ವಾರ ಆದಮೇಲೆ ಬರ್ತಾಯಿದ್ದು, ಸ್ಕೂಲ್ ಶುರು ಆದಮೇಲೆ. ನಮ್ಮಮ್ಮ ಬಂದು ನಮ್ಮಪ್ಪ ಹೊಡಿತಾರೆ ಅಂಥೇಳಿ, ನಮ್ಮಪ್ಪ ಹೊಡಿತಾರೆ, ನಾನು ಹೋಗಲ್ಲ, ನನಗೆಲ್ಲ ಮರ್ತೋಗ್ಬಿಟ್ಟಿದೆ, ಹೋಗಲ್ಲ, ಮಗ್ಗಿ ಮರ್ತೋಗ್ಬಿಟ್ಟಿದೆ, ಹೋಗಲ್ಲ ಅಂತಂದು ಕೊನೆಗೆ ನಮ್ಮ ಅಜ್ಜಿ ಜೊತೆಗೆ ಬಂದು ನಮ್ಮಪ್ಪ ಹೊಡಿದಿರೋಂಗೆ ನೋಡಿಕೊಂಡು ಒಂದು ವಾರ ಮಗ್ಗಿಗೆ ಎಲ್ಲ ವಾಪಸ್ ಇಳ್ಕೊಂಡು ಎಲ್ಲ ಜ್ಞಾಪಕ ಬಂದಮೇಲೆ ವಾಪಸ್ ಹೋಗೋರು. ಸೊ ಅಲ್ಲಿ ಅಷ್ಟೊಂದೆಲ್ಲ ಕಾಲ ಕಳೆದಿದ್ದರಿಂದ ಒಂಥರದ ಗೊತ್ತಿಲ್ಲ, ಕಂಫರ್ಟ್ ಇತ್ತು. ವ್ಯವಸಾಯದ ಜೊತೆ, ತೋಟದ ಜೊತೆ, ಗಿಡಗಳ ಜೊತೆ ಒಂಥರ ಅಲ್ಲಿ ಹೋದ್ ಕೂತ್ಕೊಂಡ್ರೆ ಭಾರಿ ಖುಷಿ ಆಗೋದು. ಒಂದೊಂದು ನಾಯಿ ಇತ್ತು, ಜಿಮ್ಮಿ ಅಂತ, ಅಲ್ಲಿ ಮೊದಲು ಮೋತಿ ಅಂತ ಒಂದಿತ್ತು. ಸೊ ಅವ್ನು ಹಿಡ್ಕೊಂಡು ಹೋಗ್ಬಿಟ್ಟು ಕೂತ್ಕೊಂಡ್ಬಿಡ್ತಾ ಇದ್ದೆ ಅಲ್ಲಿ. ನನ್ನ ಪಾಡಿಗೆ ನಾನು ಏನೋ ಆಟ ಆಡ್ಕೊತಾ ಇದ್ದಿದ್ದು. ಏನು ಮಾಡ್ತಾಯಿದ್ದೆ ಅಂತ ನನಗೆ ಇವಾಗಲೂ ಜ್ಞಾಪಿಸ್ಕೊಂಡ್ರೆ ಏನು ಮಾಡ್ತಾಯಿದ್ದೆ, ಒಬ್ಬೊಬ್ಬನೇ ಹೋಗಿ ಏನು ಮಾಡ್ತಾಯಿದ್ದೆ ಇಲ್ಲಿ, ನನಗೆ ಗೊತ್ತೇ ಇಲ್ಲ, ಏನೋ ಒಬ್ಬನೇ ಆಟ ಆಡ್ಕೊತಾ ಇದ್ದೆ. ಒಂದು ಚಿಕ್ಕ ಗುಡಿಸು, ಒಂದು ಮಚಾಂತರ ಕಟ್ಟಿದ್ರು, ತೆಂಗಿನ ತೋಟ ತಂದು. ಸೊ ಕಳ್ಳರು ಬರ್ತಾರೆ ಅಂತ ಅಂದ್ಬಿಟ್ಟು ಏನೇನೋ ಕಥೆಗಳಿತ್ತಲ್ಲಿ. ಪಕ್ಕದಲ್ಲೇ ಸ್ಮಶಾನ, ಚನ್ನಪಟ್ಟಣದಲ್ಲಿ ಸ್ಮಶಾನ ಆದಮೇಲೆ ಒಂದು ಕಾಲುವೆ ಆದಮೇಲೆ ನಮ್ಮ ತೋಟ. ಸೊ ಅಲ್ಲಿ ದೆವ್ವ ಇದೆ, ಅದಿದೆ, ಗಂಟೆ ಸೌಂಡ್ ಬರ್ತೀವಿ, ಏನೇನೋ ಹೇಳೋರು. ಬಟ್ ಅದೆಲ್ಲ ರಾತ್ರಿ ಹೋಗಿ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಭಾರಿ ಆಸೆ ಇತ್ತು. ಆಮೇಲೆ PU ಆದಮೇಲೆ ಅಲ್ಲೇ 1 ವರ್ಷ ಇದ್ದೆ. ಅವಾಗೆಲ್ಲ ಅವೆಲ್ಲ ಎಕ್ಸ್ಪ್ಲೋರ್ ಮಾಡಿದೆ. ರಾತ್ರಿ ಒಬ್ಬೊಬ್ಬನೇ ಹೋಗಿ ಕೂತ್ಕೋತಾ ಇದ್ದೆ ಅಲ್ಲಿ. ಸೊ ಒಂದು ಕಂಫರ್ಟ್ ಇತ್ತು. ಆ ಕಂಫರ್ಟ್ ಮೋಸ್ಟ್ ಪ್ರಾಬಬ್ಲಿ ಅದಕ್ಕೆ ವ್ಯವಸಾಯದ ಬಗ್ಗೆ ಒಲವು ಜಾಸ್ತಿ ಆಯಿತು ಅನಿಸುತ್ತೆ. ಸೊ ಬೆಟ್ಟ, ಕಾಡು, ನೀರು ಎಲ್ಲ ಇರುವಂಥ ಜಾಗ ಒಂದು ಬೇಕು ಅಂತಿತ್ತು. ಕರೆಕ್ಟಾಗಿ ಮನೆ ತೊಗೊಂಡು ರಿಪೇರಿಗೆ ಅಂತ ಲೋನ್ ತೊಗೊಂಡಿದ್ವಿ. ಫ್ರೆಂಡ್ ಒಬ್ಬ ಫೋನ್ ಮಾಡ್ದ, ಅಲ್ಲೇ ಸಂತೋಷ್ ಅಂತ ಇದ್ದಾನೆ ನಮ್ಮ ತೋಟದ ಪಕ್ಕದಲ್ಲಿ, ಒಂದು ಜಾಗ ಇದೆ, ನಿನಗಿಷ್ಟ ಆಗುತ್ತೆ ಬಾ ಅಂತ. ಬನ್ನೇರುಘಟ್ಟ, ಕಾಡಿನ ಪಕ್ಕ. ಸೊ ಕರೆಕ್ಟಾಗಿ ನಾನು ಬೇಕಾದಂಗಿತ್ತು. ಹಿಂದೆಗಡೆ ಸುತ್ತಲ ಬೆಟ್ಟ ಇದೆ, ಒಂದು ಸಣ್ಣ ತೊರೆ ಹರಿಯುತ್ತೆ. ಅದು ಯಾವಾಗಲೂ ಇರಲ್ಲ ನೀರು, ಮಳೆಗಾಲದಲ್ಲಿ ನೀರು ಹರಿಯುತ್ತೆ ಸ್ವಲ್ಪ. ಪಕ್ಕದಲ್ಲೇ ಕಾಡಿದೆ, ಬನ್ನೇರುಘಟ್ಟ ಕಾಡು. ಸೊ ಸಖತ್ತಾಗಿತ್ತು, ತೊಗೊಂಬಿಟ್ಟೆ. ಸೊ ಹೀಗೆ ಈ ಥರದ ಒಂದು ರೊಮ್ಯಾಂಟಿಕ್ ಕಲ್ಪನೆಯಿಂದ ಅಷ್ಟೇ ಹೋಗಿದ್ದು. ಅದಾದಮೇಲೆ ಅಲ್ಲಿಗೆ ಹೋದ್ಮೇಲೆ ವ್ಯವಸಾಯ ಮಾಡ್ತಾ ಆ್ಯಕ್ಚುಲಾಗಿ ಮನುಷ್ಯನ ಒಂಥರದ ಮೂಲ ಕಸಬಲ್ಲ ಅದು. ಕಸಬು ಅಂತ ಶುರು ಆದಮೇಲೆ ಬರೀ ಬದುಕ್ತಿದ್ದಾಗ ಬರೀ ಬೇಟೆ ಆಡ್ಕೊಂಡು ಬದುಕ್ತಾ ಇದ್ದ, ಗಿಡ ಮೂಲಿಕೆಗಳನ್ನ ಅದು ಇದು ತಿನ್ಕೊಂಡು, ಗೆಡ್ಡೆ ಗೆಣಸು ತಿನ್ಕೊಂಡು ಬದುಕ್ತಾ ಇದ್ದ. ಇವನು ಒಂದು ಕಡೆ ನೆಲೆ ನಿಂತು ಬದುಕು ಅಂತ ಶುರು ಮಾಡಿದ್ಮೇಲೆ ವ್ಯವಸಾಯನೇ ಅವನ ಮೂಲ ಕಸಬಲ್ಲ. ಸೊ ಒಂಥರದ ಅಂದರೆ ಭೂಮಿ ಮೇಲೆ ಭಾರ ಇಲ್ಲದೆ ಇರೋ ಹಾಗೆ ಬದುಕೋದಕ್ಕೆ ವ್ಯವಸಾಯದಲ್ಲಿ ಸಾಧ್ಯ ಅಂತ ಅನ್ಸೋಕ್ಕೆ ಶುರು ಆಯಿತು. ಸೊ ಹಾಗಾಗಿ ಇಟ್ಸ್ ಅಗೇನ್ ಒಂದು ಲರ್ನಿಂಗ್ ಅಷ್ಟೇ ನಡೀತಾನೇ ಇದೆ ಅದನ್ನು. ನಿಜ ಅದು ಅಂತೂ ದೊಡ್ಡ ಲರ್ನಿಂಗ್. ಬಿಕಾಸ್ ಎವ್ರಿ ಡೇ ಇಸ್ ಚಾಲೆಂಜಿಂಗ್. ಕೆಲಸದಲ್ಲಿ ಎವ್ರಿ ಡೇ ಇಸ್ ಚಾಲೆಂಜಿಂಗ್. ಆ್ಯಂಡ್ ನಮ್ಮ ರೈತರಿಗೆಲ್ಲ ನೀವು ಹೇಳ್ದಾಗೆ ಅದು ಯಾರು ಎನಿಮಿ ಯಾರು ಫ್ರೆಂಡ್ ಏನು ನೋಡಲ್ಲ. ಅವರು ನಮ್ಮ ತಟ್ಟೆಗೆ ಆ ಊಟವನ್ನು ಕೊಟ್ಟಿರ್ತಾರೆ. ಅವ್ರಿಗೆಲ್ಲ ಒಂದು ಎಷ್ಟು ಯಾವಾಗಲೂ ನೆನೆಸ್ಕೋತ. ಯಾಕಂದ್ರೆ ನಾನೊಂದು ಹಳ್ಳಿಯಲ್ಲಿ ಬೆಳೆದು ಬಂದಿರೋದ್ರಿಂದ ಆ ಹಳ್ಳಿಯ ವಾತಾವರಣ ಗೊತ್ತಿದೆ. ಸೊ ಹಾಗೆ ಅನಿಸ್ತಿರುತ್ತೆ ಅವ್ರಿಗೆ ಎಷ್ಟು ನಾವು ಕೃತಜ್ಞತೆಯನ್ನು ನಾವು ಅರ್ಪಿಸಿದ್ರು ಸಾಲಲ್ಲ. ಅದೇ ಅದನ್ನೆಲ್ಲ ಅವ್ರಿಗೆ ಪ್ರಕೃತಿನೇ ಹೇಳ್ಕೊಡತ್ತೆ. ಈಗ ಪ್ರಕೃತಿ ಕೂಡ ಯಾರ ಮಧ್ಯನೂ ಭೇದ ಭಾವ ಮಾಡಲ್ಲ. ಆ್ಯಕ್ಚುಲಾಗಿ ಹೇಳೋಕೆ ಹೋದರೆ ಬೆಸ್ಟ್ ವರ್ಕಿಂಗ್ ಕಂಪ್ಯಾನಿಯನ್ ಅಂತ ನೀವು ಹೇಳ್ಬೋದು. ಯಾಕಂದರೆ ನೀವು ಎಲ್ಲೇ ಹೋಗಿ ಕೆಲಸ ಮಾಡಿದ್ರು ಅಲ್ಲೊಂದು ಹೈರಾರ್ಕಿ ಇರುತ್ತೆ. ಅವ್ನು ಯಾರೋ ನಿಂತ ಮೇಲ್ಗಡೆ ಇರ್ತಾನೆ, ಅವ್ನು ಆರ್ಡ್ರ್ ಕೊಡ್ತಾನೆ, ಅವ್ನು ಹೇಳಿದ್ದು ಮಾಡಬೇಕು. ನಾನು ಮಾಡಿದ್ದಕ್ಕೆಲ್ಲ ನನ್ನ ಶ್ರಮಕ್ಕೆ ತಕ್ಕ ಪ್ರತಿಫಲ ಯಾವಾಗಲೂ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಕೆಲವು ಸಲ ಸಿಗುತ್ತೆ, ಕೆಲವು ಸಲ ಕೊಡ್ತಾರೆ, ಕೊಡಲ್ಲ, ಇದೆಲ್ಲ ಇರುತ್ತೆ. ಆದರೆ ಪ್ರಕೃತಿ ಜೊತೆ ಹಾಗಾಗೋದೇ ಇಲ್ಲ. ಪ್ರಕೃತಿ ಎಲ್ರಿಗೂ ಈಕ್ವಲ್. ಸೊ ಯಾವ ಧರ್ಮ ಜಾತಿ ಯಾವುದೂ ಇಲ್ಲ. ಸೊ ಯಾರೇ ಬಂದರೂ ಒಂದು ಕ್ರಿಮಿ ಕೀಟಕ್ಕೂ ಅದು ಒಂದೇ ಟ್ರೀಟ್ಮೆಂಟೇ, ನನಗೂ ಅದೇ ಟ್ರೀಟ್ಮೆಂಟ್. ಸೊ ಅಷ್ಟು ಇಂಪಾರ್ಷಿಯಲ್ ಒಬ್ಬ ವರ್ಕಿಂಗ್ ಪಾರ್ಟ್ನರ್ ಸಿಗೋದು ನಿಮಗೆ ಸಾಧ್ಯನೇ ಇಲ್ವಲ್ಲ ಬೇರೆ ಕಡೆ. ಅದನ್ನು ಎಲ್ಲರೂ
ಅಫ್ಕೋರ್ಸ್ ಅದು ಐ ಥಿಂಕ್ ನೀವು ಹೇಳ್ದಾಗೆ ಮೀನ್ ಎಲ್ರಿಗೂ ಒಂದು ಚಾಯ್ಸ್ ಮಾಡ್ಕೊಳ್ಳೋದು ಭಾಳ ಕಷ್ಟ ಇದೆ ಫಸ್ಟು. ವ್ಯವಸಾಯನ ಅಂದರೆ ಬದುಕಿನ ರೀತಿಯಾಗಿ ಮಾಡ್ಕೊಳ್ಳೋದು ಕಷ್ಟನೇ ಇದೆ. ಈಗ ವ್ಯವಸಾಯ ತೊಗೊಂಡು ನೀವು ವ್ಯವಸಾಯ ಮಾಡ್ಕೊಂಡು ಬದುಕ್ತೀನಿ ಅನ್ನೋದು ಕಷ್ಟನೇ ಇದೆ. ಯಾಕಂದರೆ ಅದರಿಂದ ಈಗ ಹೊರಗಡೆಯ ಜಗತ್ತಿನ ಒತ್ತಡಗಳು ಹಾಗೆ ಇರ್ತಾವಲ್ಲ. ಈಗ ಮಕ್ಕಳು ಓದಿಸ್ಬೇಕಾಗತ್ತೆ. ಯಾಕಂದರೆ ಎಲ್ಲರೂ ಮತ್ತೆ ನನ್ನ ಮಕ್ಕಳು ವ್ಯವಸಾಯ ಮಾಡ್ಕೊಂಡಿರಲಿ ಅಂತ ಇರ್ತೀವಿ ಅಂತ ಅವರು ರೆಡಿ ಇರಬೇಕಲ್ಲ. ನಾನು ರೆಡಿ ಅವ್ರು ಮಾಡ್ಕೊಂಡಿದ್ರೆ ಬಟ್ ಅವ್ರು ರೆಡಿ ಇರಬೇಕಲ್ಲ. ಸೊ ಬೇರೆ ಏನೇ ಮಾಡಬೇಕು ಅಂದ್ರೂ ದುಡ್ಡು ಬೇಕಾಗತ್ತೆ. ಜೊತೆಗೆ ನಮ್ಮ ಸರ್ಕಾರಗಳು ಹಾಗೆ ಇವೆ. ಈಗ ಮ್ಯಾಕ್ಸಿಮಮ್ ಏನು ಅವಶ್ಯಕತೆ ಬೇಕಾಗುತ್ತೆ ನಮಗೆ ವಿದ್ಯಾಭ್ಯಾಸ ಮತ್ತು ಮೆಡಿಕಲ್ ಸರ್ವಿಸ್ ಅಷ್ಟೇ ತಾನೆ. ಇವೆರಡನ್ನ ಗೌರ್ಮೆಂಟ್ ಕೈಯಲ್ಲಿ ಇದ್ದಿದ್ದರೆ ಹೆಂಗೋ ರೈತರಾಗೆ ಇದ್ದು ಬಿಡ್ಬೋದಾಗಿತ್ತು ಆರಾಮಾಗಿ. ಅದಿಲ್ವಲ್ಲ, ಈಗ ಎಲ್ಲ ಪ್ರೈವೇಟೈಸ್ ಆಗೋಯ್ತು. ಎಲ್ಲ ಅದೇ ಖರ್ಚುಗಳು ಜಾಸ್ತಿ ತಂದುಬಿಟ್ಟಾಗ ಸೊ ರೈತ ಅದನ್ನು ಮಾನಿಟೈಸ್ ಮಾಡೋಕ್ಕಾಗ್ತಾಯಿಲ್ಲ ಅವನ ಎಫರ್ಟ್ನ. ಇವತ್ತಿಗೂ MSP ಕೇಳ್ತಾ ಇದ್ದಾರೆ, ಕೊಡ್ತಾ ಇಲ್ಲ. ಅದರಲ್ಲಿ ಅವನು ಮೇಯ್ನಾಗಿ ಕೇಳ್ತಾ ಇರೋದೇನು ಅದೇ ಹೇಳ್ತೀನಿ ಎಲ್ರಿಗೂ. MSPನ ವಿರೋಧ ಮಾಡೋರು 10 ಲಕ್ಷ ಕೋಟಿ ಆಗ್ಬಿಡುತ್ತೆ. ಯಾವ ಲೆಕ್ಕ ಎಲ್ಲಿಂದ ತಂದರೂ ಅದು ಗೊತ್ತಿಲ್ಲ. ಸುಮ್ಮನೆ ಈಗ ಒಂದು ಬೋಗಸ್ ಫಿಗರ್ ಒಂದು ಬಂದುಬಿಟ್ಟಿದೆ. ಲೆಕ್ಕ ಹಾಕಿದ್ರೂ ಅವೆಲ್ಲ ಬರಲ್ಲ. ಸೊ ಜೊತೆಗೆ ನಾನು ಹೇಳ್ತಾ ಇರೋದಷ್ಟೇ, ನೀವು ಇಷ್ಟೊಂದೆಲ್ಲ ಮಾತಾಡ್ತೀರಾ, ನೀವು ಫ್ರೀಯಾಗಿ ಎಲ್ಲರೂ ಕೆಲಸ ಮಾಡ್ತೀರಾ? ಇಲ್ಲ ಸಿಗ್ತಾ ಇದೀವಲ್ಲ, ಅವ್ನು ಕೊಡ್ತಾ ಇದೀವಲ್ಲ. ಏನು ಕೊಡ್ತಾ ಇದೀವಿ ನಾವು? ಒಂದು ಕ್ವಿಂಟಾಲ್ ಅಕ್ಕಿಗೆ 2,500 ರೂಪಾಯಿ, 2,800 ಕೊಡ್ತಾ ಇದ್ದಾರೆ. ನಾನು ಒಂದು 15 ಕ್ವಿಂಟಾಲ್ ಬೆಳೆದೆ ಅನ್ಸುತ್ತೆ, 2 ಎಕರೆಗೆ ಅಷ್ಟೇ ಬೆಳೆಯೋಕ್ಕಾಗಿತ್ತು ನನ್ನ ಕೈಲಿ. ಆರ್ಗ್ಯಾನಿಕಾಗಿ ಮಾಡಿದ್ವಿ. ಜೊತೆಗೆ ಒಂದಷ್ಟು ಅದು ಇದು ಹುಳ ಪಡೋದು ಇದೆಲ್ಲ ಹೋಗಿ ನನಗೆ ಹೆಚ್ಚು ಕಡಿಮೆ 1 ಚಿಲ್ಲರೆ ಖರ್ಚಾಗೋಯ್ತು. ಸೊ ನಾನು ಅದೇ ಹೇಳ್ತಾ ಇದ್ದೀನಿ, 500 ರೂಪಾಯಿಗೆ ಮಾರಬೇಕು ನಾನು ಇವಾಗ ಅದನ್ನು. ಅಂದರೆ ಅವರು ಕೂಲಿ ಗೀಲಿ ಎಲ್ಲ ತೊಗೊಂಡು ಹೋಗಕ್ಕೆ ಹೋದರೆ. ಸೊ ರೈತ ಏನು ಮಾಡ್ತಾನೆ, ಅವ್ನ ಕೂಲಿಗೆ ಲೆಕ್ಕನೇ ಹಾಕೊಳ್ಳಲ್ಲ. ಅವನು ಫ್ರೀಯಾಗಿ ಕೆಲಸ ಮಾಡ್ತಾನೆ. ಫ್ರೀಯಾಗಿ ಕೆಲಸ ಮಾಡಿಬಿಟ್ಟು ಅವ್ನು ಕೇಳೋದೇನೋ ಅದು ಜಮೀನಿಂದ ಲೆಕ್ಕ ಹಾಕಲ್ಲ. ಅವ್ನು ಬರೀ ಇನ್ಪುಟ್ ಹಾಕ್ತಾನೆ ಲೆಕ್ಕ ಅಷ್ಟೇ. ನಾನು ಎಷ್ಟು ಇದು ಉಳುಮೆಗೆ ಎಷ್ಟು ಖರ್ಚು ಮಾಡಿದ್ದೆ, ಇದಕ್ಕೆ ಎಷ್ಟು ಖರ್ಚು ಮಾಡಿದ್ದೆ, ಅಷ್ಟು ಸಿಕ್ಕರೆ ಸಾಕಪ್ಪ ಅಂತಾನೆ. ಅದು ಸಿಕ್ಕಲ್ಲ ಅವನಿಗೆ, ಅದನ್ನು ಕೊಡ್ತಾ ಇಲ್ಲ. ಸೊ ಅಂದರೆ ಮಾನಿಟರಿ ಪರ್ಸ್ಪೆಕ್ಟಿವಿಂದ ನೋಡೋಕ್ಕೆ ಹೋದರೆ ವ್ಯವಸಾಯ ಇವತ್ತು ಫೀಸಿಬಲ್ ಆಗಿಲ್ಲ. ಯಾಕಂದರೆ ಅದಕ್ಕೆ ನಾವೇ ಕಾರಣ. ನಾವು ಕೊಡ್ತಾ ಇಲ್ಲ. ಅವನಿಗೆ ಎಷ್ಟು ಕೊಡಬೇಕೋ ಅದು ಕೊಡ್ತಲ್ಲ. ಈಗ ಕಾರಿಗೆ ಕೊಡ್ತೀವಿ, ಎಲ್ಲದಕ್ಕೂ ಕೊಡ್ತೀವಿ. ಬೇರೆ ಎಲ್ಲ ವಸ್ತುಗಳಿಗೆ ಒಂದು ಅದಕ್ಕೊಂದು ಪ್ರೊಡಕ್ಷನ್ ಪ್ರೋಸೆಸ್ ಇದೆ, ಇಂಡಸ್ಟ್ರಿಯಲೈಸ್ ಆಗಿದೆ ಅದು. ಸೊ ಎಲ್ಲದಕ್ಕೂ ಲೆಕ್ಕ ಹಾಕಿ ತೊಗೊಂಡ್ಬಿಡ್ತಾರೆ. ರೈತನಿಗೆ ಇನ್ನೂ ಲೆಕ್ಕ ಹಾಕಿಲ್ಲ. ಅದನ್ನೇ ಕೇಳ್ತಾ ಇದ್ದಾರೆ. ನಿಜ. ಅದು ನಡೆದಾಗ ಪ್ರಾಬಬ್ಲಿ ಯಾವಾಗ ಬೇರೆ ದೇಶಗಳಲ್ಲಿ ರೈತ ಆರಾಮಾಗಿ ಸಾಯಂಕಾಲದ ಹೊತ್ತು ಹೋಗಿ ಕೂತಿರ್ತಾನಂತೆ ಒಂದು ಬಾರಲ್ಲೋ ಎಲ್ಲಾದ್ರೂ. ಬಿಕಾಸ್ ದ್ಯಾಟ್ ಇಸ್ ದ ವೇ ಅವ್ರು ಎಲ್ಲ ಬೆಳೆದು ಬಂದಂದ್ರೆ ಅವ್ರಿಗೆ ಅಷ್ಟು ಇನ್ಕಮ್ ಸಹ ಇರುತ್ತೆ. ನಾವು ಗೌರ್ಮೆಂಟ್ ಕಡೆಯಿಂದ ಸಪೋರ್ಟ್ ಇದೆ ಎಲ್ರಿಗೂ. ಯಾಕಂದರೆ ಫುಡ್ ಸಬ್ಸಿಡೈಸ್ ಆಗಿ ಸಿಗ್ತಾ ಇದೆ ನಮಗೆ. ಸಬ್ಸಿಡೈಸ್ ಫುಡ್ಡೇ ನಾವು ತಿಂತಾ ಇರೋದು ಇವತ್ತು. ಅದನ್ನು ಸಬ್ಸಿಡೈಸ್ ಮಾಡಿದ್ರೆ ಗೌರ್ಮೆಂಟ್ ಕೊಡಬೇಕಾಗುತ್ತೆ. ನಾವು ಟ್ಯಾಕ್ಸ್ ಕೊಡ್ತೀವಲ್ಲ, ಅಲ್ಲಿಂದ ತೊಗೊಂಡು ಕೊಡ್ಬೇಕಾಗುತ್ತೆ. ಇಲ್ಲ ಜನನೇ ಕೊಡ್ಕೊಳ್ಬೇಕಾಗುತ್ತೆ. ಸೊ ನಿಮ್ಮ ಹತ್ರ ಮಾತಾಡಿ, ನಿಮ್ಮ ಹತ್ರ ತಿಳ್ಕೊಳ್ಳೋಕ್ಕೆ, ನಿಮ್ಮ ಹತ್ರ ವಿಷಯಗಳನ್ನು ತಿಳ್ಕೊಂಡು ಅದನ್ನು ನಮ್ಮ ಜೀವನದಲ್ಲಿ ಸ್ವಲ್ಪವಾಗಿ ಅಳವಡಿಸ್ಕೊಳ್ತಾ ಹೋದರೂ ಸಹ ಐ ಆಮ್ ಶ್ಯೂರ್ ಇಟ್ ವಿಲ್ ಬಿ ಅ ಗ್ರೇಟ್ ಬೆನಿಫಿಟ್ ಟು ನಮಗೆ ಪ್ರತಿಯೊಬ್ಬರಿಗೂ. ಆ ಥರ ಒಂದು ಇಟ್ಸ್ ನಾಟ್ ನಿಮ್ಮನ್ನು ಹೊಗಳಬೇಕು ಅಂತಲ್ಲ, ಏನೂ ಅಲ್ಲ. ಬಟ್ ನನಗೆ ಅನಿಸಿದ್ದನ್ನು ಅದಕ್ಕೋಸ್ಕರ ನಾನು ಕಂಡಂತೆ ಕಿಶೋರ್ ಅಂತ ಹೇಳ್ತಿರೋದು. ಬಿಕಾಸ್ ದ್ಯಾಟ್ ಇಸ್ ವಾಟ್ ಐ ಹ್ಯಾವ್ ಅಬ್ಸರ್ವ್ಡ್ ಅಂತ. ಇದಕ್ಕೆ ಹೇಳುವಾಗ ಐ ವುಡ್ ಲೈಕ್ ಟು ಇನ್ನೊಂದು ಕಪಲ್ ಆಫ್ ಕ್ವೆಶನ್ಸ್, ಮನದಾಳದ ಮಾತುಗಳು, ಪ್ರಶ್ನೆಗಳಿದ್ದು ನನ್ನ ಕಡೆಯಿಂದ ಇರೋದು. ಕಿಶೋರ್ ಅವ್ರು ಹೇಳ್ತಾರೆ, ಮಾನವ ಒಳ್ಳೆಯವನಾಗಿರೋದು ಅವನ ಗುಣಗಳಿಂದ, ಅವನ ಜಾತಿಯಿಂದ ಅಲ್ಲ. ಇದಕ್ಕೆ ಇವತ್ತು ನೀವೇ ನೋಡ್ದಂಗೆ ಸಿಕ್ಕಾಪಟ್ಟೆ ನಡೀತಿದೆ ಇದ್ರ ಬಗ್ಗೆ. ಅದೇ ನಾವು ನನಗೊಂದು ಫ್ರೆಂಡ್ ಜೊತೆ ಯಾವುದೋ ಒಂದು ನಾನು ಸುಮ್ಮನೆ ಆಗೋಗ್ಬಿಟ್ಟೆ, ಮಾತೇ ನಿಲ್ಲಿಸ್ಬಿಟ್ಟೆ. ಒಂದಷ್ಟು ದಿವಸ ಮಾತೇ ನಿಲ್ಲಿಸ್ಬಿಟ್ಟೆ, ಇನ್ನು ಮಾತಾಡೋ ಪ್ರಯೋಜನ ಇಲ್ಲ ಅಂತ. ಹೆಂಗಿದೆ ಅಂದರೆ ನಮ್ಮಲ್ಲಿ ಹೇಗೆ ನಮ್ಮನ್ನು ಕಂಡೀಷನ್ ಮಾಡಿಬಿಟ್ಟಿದ್ದಾರೆ ಅಂತಂದರೆ, ಬರೀ ಇದು ಒಂದೇನು ಹೇಳ್ತಾರೆ, ಸಾರಿ ಎಲ್ಲಿ ಕೊಟ್ಟೋಗ್ಬಿಟ್ಟೆ ನಾನು. ಈ ಹೆಸರುಗಳನ್ನ ತೊಗೊಳ್ಳದೆ ಹೆಂಗೆ ಹೇಳೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಇಲ್ಲಿ ಅಷ್ಟೇ. ಟ್ರೈಂಗ್ ಟು ಬಿ ಆಸ್ ಡಿಪ್ಲೊಮ್ಯಾಟಿಕ್ ಆಸ್ ಪಾಸಿಬಲ್. ಸೊ ಇವತ್ತಿಗೆ ನಾವು ಜಾತಿಗಳೇ ಇಲ್ಲ ಅಂತ ಡಿಸೈಡ್ ಮಾಡಿಬಿಟ್ರೆ ಹೇಳ್ತೀವಿ ನಾವು ಜಾತಿ ಇಲ್ಲ. ತುಂಬ ಪ್ರೋಗ್ರೆಸಿವ್ ಸ್ಟೇಟ್ಮೆಂಟ್ ಥರ ಕಾಣುತ್ತೆ. ಆದರೆ ಇವತ್ತು ಜಾತಿ ಇಲ್ಲ, ಬರೀ ಗಂಡು ಹೆಣ್ಣು 2 ಜಾತಿ ಅಂತ ನಾನು ಹೇಳಿಬಿಟ್ರೆ ತುಂಬ ಪ್ರೋಗ್ರೆಸಿವ್ ಸ್ಟೇಟ್ಮೆಂಟ್. ನಾನು ಎಷ್ಟು ಉದಾರ ಮನಸ್ಸಿನವನು ಅಂತೆಲ್ಲ ಹೇಳ್ಸ್ಕೊಳ್ಬೋದು. ಆದರೆ ಹಾಗೆ ಹೇಳಿಬಿಟ್ರೆ ಇವತ್ತಿನ ತನಕ ನಡೆದ ಎಲ್ಲ ಅತ್ಯಾಚಾರಗಳು, ದೌರ್ಜನ್ಯಗಳನ್ನ ನ್ಯೂಟ್ರಲೈಸ್ ಮಾಡ್ದಂಗೆ ಆಗ್ಬಿಡುತ್ತೆ. ಅದಕ್ಕೆ ಯಾರು ಲೆಕ್ಕ ಕೊಡೋರು? ನಿಜ ಅದು ಹಳೆದಿರ್ಬೋದು, ಬಟ್ ಅದರ ಒತ್ತಡದಲ್ಲೇ ಬದುಕು ಬಂದ ಜನಗಳಿದಾರಲ್ಲ. ಇವತ್ತು ಹೊಲೆಯರು ಅಂತ ಹೇಳ್ತೀವಿ, ಹೊಲಸನ್ನ ಅವ್ರ ತಲೆ ಮೇಲೆ ಹೊರಿಸಿದ್ರು ಜನ. ಎಲ್ಲ ಜಾತಿಗಳು ಇರ್ರೆಸ್ಪೆಕ್ಟಿವ್ ಆಲ್ ದ ಕ್ಯಾಸ್ಟ್, ಯಾರ್ಯಾರು ನಾವು ಅವರಿಗಿಂತ ಹೊಲೆಯರಿಗಿಂತ ಮೇಲ್ವರ್ಗದವ್ರು ಅಂತ ಯಾರು ಅಂತ ಅಂದ್ಕೊಂಡ್ಬಿಟ್ರು, ಅವರೆಲ್ಲರೂ ಹೊಲಸನ್ನು ತಲೆ ಮೇಲೆ ಹೊರಿಸಿದ್ರು. ಸೊ ಈಗ ನಮ್ಮ ತಲೆ ಮೇಲೆ ಹೊಲಸನ್ನು ಹೊರಿಸಿದ ಮೇಲೆ
ನನ್ನ ತಾತ ನನ್ನ ಮುತ್ತಾತ ಎಲ್ಲರೂ ಹೊಲಸೆತ್ಕೊಂಡು ಬಂದವರು. ಆ ನೋವನ್ನು, ಆ ಇದು ತುಳಿತವನ್ನು ನಾನು ಹೆಂಗೆ ಮರೆತು ನಾನು ಮುಂದಕ್ಕೆ ಹೋಗಲಿ? ತುಂಬ ಕಷ್ಟ ಇದೆ. ಸೊ ಜೊತೆಗೆ ಅದು ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಎಲ್ಲದರಲ್ಲೂ ತುಳಿತಾಗಿದೆ. ಸೊ ಎಲ್ಲದರಲ್ಲೂ ನಾನು ಮುಂದಕ್ಕೆ ಬರಬೇಕು ಅಂತಂದರೆ ನನಗೆ ಸಪೋರ್ಟ್ ಬೇಕೇ ಬೇಕಾಗತ್ತೆ. ಸೊ ಅದೇ ಈಗ ಇರೋ ರಿಸರ್ವೇಷನ್ ಸಿಸ್ಟಮ್ನ ಎದುರಿಸ್ಬಿಟ್ಟು ತುಂಬ ಸಲೀಸಾಗಿ ನಾವು ಎಲ್ಲರನ್ನೂ ಸಮ ಮಾಡಿಬಿಡ್ಬೇಕು ಅಂತೇಳಿ ಆರ್ಗ್ಯುಮೆಂಟ್ ಆಯಿತು ಅಂತ ಹೇಳಿದ್ರೆ ಅದಕ್ಕೆ ಒಂದು ಯಾಕೆ ರಿಸರ್ವೇಷನ್ ಬೇಕು, ಏನು ಮಾಡಲ್ಲ ಅವರು, ಎಲ್ಲಿ ತಲುಪಿದೆ, ಇಷ್ಟು ದಿವಸಲ್ಲಿ ಏನಾಗಿದೆ, ತಲುಪಿಲ್ಲ. ಅದೇ ಸಮಸ್ಯೆ ಆಗ್ತಾ ಇರೋದು. ತಲುಪೋದು ತುಂಬ ಕಷ್ಟ ಇದೆ. ಈಗ ಮುಸಲ್ಮಾನರ ಬಗ್ಗೆ ಮಾತಾಡಿದ್ರು ಪೋರೆಸ್ಟ್ ಅವರೇ, ಅತಿ ಬಡವರವ್ರು ಇದ್ದಾರೆ. ಯಾಕೆ ಇಷ್ಟು ವರ್ಷದಲ್ಲಿ ಎಲ್ಲ ಗೌರ್ಮೆಂಟ್ಗಳು ಈ ಅಪೀಸ್ಮೆಂಟ್ ಆಗುತ್ತೆ ಅಂತ ಹೇಳ್ತಾರೆ, ಒಂದು ಕಾಂಗ್ರೆಸ್ ಅಪೀಸ್ ಮಾಡಿಬಿಡುತ್ತೆ ಅಂತ ಅಂದ್ಬಿಟ್ಟು. 80% ಜನಗಳನ್ನ ಅಪೀಸ್ ಮಾಡೋದು ಈಸಿ ಅಲ್ವಾ? ಈಗ 20% ಜನ ಇದ್ದಾರೆ, ಇವರು 20% ವೋಟರ್, ನನಗೆ 80% ವೋಟರ್ ಹಿಂದೂಗಳಿದ್ದಾರೆ. ನಾನು ಹಿಂದೂನ ಅಪೀಸ್ ಮಾಡಿಬಿಟ್ರೆ ಅವ್ರನ್ನ ಯಾಕೆ ಅಪೀಸ್ ಮಾಡಬೇಕು? ಈಗ ಆಗ್ತಾರದು ಅದೇ ರಾಜಕೀಯ. ಈಸಿ, ಇಟ್ಸ್ ವೆರಿ ಈಸಿ. ಈಗ ನಾನು ಹೇಳಿದ್ನಲ್ಲ, ಪರಿಸ್ಥಿತಿ ಜೊತೆ ನಾನು ಹೊಂದಾಣಿಕೆ ಮಾಡಿಕೊಂಡು ಓಕೆ ಅಂತ ಹೋಗ್ಬಿಡ್ಬೋದು, ಸಲೀಸು, ನನಗೆ ಜೀವನವು ಸಲೀಸು. ಆದರೆ ಅದನ್ನು ಮಾಡದೆ ನಾನು ಮೈನಾರಿಟೀಸ್ ಜೊತೆ ನಿಂತ್ಕೋತೀನಿ, ಒಳಗಾದವನ ಜೊತೆ ನಿಂತ್ಕೋತೀನಿ, ತುಳಿತಾ ಇದೆ ಅಂತ ನಿಂತ್ಕೊಂಡಾಗ ಅದನ್ನು ಇವಾಗ ನೆಗೆಟಿವ್ ನೋಡೋಕೆ ಶುರು ಮಾಡಿಬಿಡ್ತಾರೆ. ಜೊತೆಗೆ ಅಲ್ಲಿ ಸಪೋರ್ಟ್ನ ಅವಶ್ಯಕತೆ ಇದೆ ಅಂತ ಹೇಳಕ್ಕೆ ಬರ್ತೀನಿ. ಮನಮೋಹನ್ ಸಿಂಗ್ ಅವರ ಮಾತನ್ನು ಇವಾಗ ತಿರುಚಿ ಪರಿಚಿ ಏನೇನೋ ಮಾಡಿ ಆಯ್ತಲ್ಲ, ಅವ್ರು ಹೇಳಿದ್ರಲ್ಲಿ ಎಷ್ಟು ಅದ್ಭುತವಾದ ಮಾತು ಅಂದರೆ, ಅವರೆಲ್ಲ ತುಂಬ ಬುದ್ಧಿವಂತರು, ವಿದ್ವಾಂಸವರೆಲ್ಲ. ಅವ್ರನ್ನ ನಾವು ಇವತ್ತು ದೇಶದ್ರೋಹಿ ಹೇಳ್ತಾರೆ, ಇವರೆಲ್ಲ ಇದು ಪ್ರಾಜೆಕ್ಟ್ ಮಾಡ್ತಾ ಇರ್ಬೋದು, ಬಟ್ ಏನಂದರೆ ತುಂಬ ದೊಡ್ಡ ವಿದ್ವಾಂಸ. ಆ ಮನುಷ್ಯ ಹೇಳಿದ್ರಲ್ಲಿ ಎಷ್ಟು ಅದ್ಭುತವಾದ ಮಾತಿದೆ ಅಂದರೆ, ಅವ್ರು ಹೇಳಿದ್ದು ದೇಶದ ಸಂಪನ್ಮೂಲಗಳ ಮೊದಲ ಹಕ್ಕು ತುಳಿತಕ್ಕೊಳಗಾದವ್ರಿಗಿದೆ ಅಂತ. ಈಗ ದೇಶ ಒಂದು ಮನೆ ಅಂತ ಅಂದ್ಕೊಂಡ್ರೆ, ಮನೆಯಲ್ಲಿ 10 ಜನ ಮಕ್ಕಳಿದ್ದಾರೆ ಅಂತ ಇಟ್ಕೊಳ್ಳಿ, 2 ತುಂಬ ವೀಕ್ ಆಗಿವೆ ಅಂತ ಇಟ್ಕೊಳ್ಳಿ. ಊಟ ತಂದ ತಕ್ಷಣ ಯಾರು ಕೊಡ್ತೀವಿ ನಾವು? ವೀಕ್ ಆಗಿರೋ ಮಕ್ಳು ಕೊಡ್ತೀವಿ. ಯಾಕೆಂದರೆ ಅವ್ರಿಗೆ ಅವಶ್ಯಕತೆ ಇರೋದು ಅವ್ರಿಗೆ, ಅವುಗಳು ಗಟ್ಟಿ ಆಗಬೇಕು, ಇವ್ರುಗಳು ಸಮವಾಗಬೇಕು. ಅವರು ಆಗಬಾರ್ದು ಅನ್ನೋದೇ ತಾರತಮ್ಯ. ಈಗ ಆಗಬಾರ್ದು ಅಂತಲೇ ನಾವೆಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ವಿ. ತುಳಿತಕ್ಕೊಳಗಾದವರು ಇವತ್ತೆಲ್ಲರೂ ಯಾವುದು ಜಾತಿ ಇಲ್ಲ, ಯಾವುದು ಧರ್ಮ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಕೂತ್ಕೊಳ್ಳೋದು. ಆದರೆ ಇಷ್ಟು ದಿವಸ ತುಳಿತಕ್ಕೊಳಗಾಗಿ ಅವ್ರ ಮೇಲಕ್ಕೆ ಬರೋದು ತುಂಬ ಕಷ್ಟ ಇದೆ. ಯಾಕಂದರೆ ಅಲ್ಲಲ್ಲೇ ಒಳಗೇನೆ ಸುಮಾರು ತುಳಿತಗಳಿದೆ. ಈಗ ಮುಸಲ್ಮಾನರಲ್ಲೇ ಈಗ ಅಲ್ಲಿಯ ಗಂಡಸರು ಹೆಂಗಸರನ್ನ ತುಳಿಯೋದಿದೆ. ಈಗ ಹಿಜಾಬ್ ವಿವಾದ ಬಂತು, ನಾನು ಆಗಲೂ ಒಂದು ಬರೆದೆ, ಇವರಿಗೆಲ್ಲ ಹೇಳಕ್ಕೆ ಟ್ರೈ ಮಾಡಿದೆ, ಯಾರಿಗೂ ಅರ್ಥ ಆಗಲಿಲ್ಲ. ನಾನು ಹೇಳ್ತೀನಿ ನೋಡ್ರಪ್ಪ, ಈಗ ಹಿಜಾಬು ಜೊತೆಗೆ ಈಗ ಜನಿವಾರ ಎರಡು ಒಂದೇ. ಯಾಕೆ ಅಂದರೆ ಇದು ಒಂದು ಜಾತಿಯ ಸಂಕೇತ, ಅದು ಒಂದು ಧರ್ಮದ ಸಂಕೇತ. ಆ ಧರ್ಮದ ಸಂಕೇತದ ಹಿಂದೆ ಅಲ್ಲೂ ಅತ್ಯಾಚಾರ ಇದೆ. ಯಾಕೆಂದರೆ ಹೆಣ್ಗಸರನ್ನ ಕಂಟ್ರೋಲ್ ಮಾಡೋದಕ್ಕೆ ಅಲ್ಲಿ ಬಂದಿರೋದು ಸಂಕೇತ. ನೀವು ಈಗ ಅದನ್ನು ಹಿಜಾಬ್ ಒಂದು ಕಡೆ ಬ್ಯಾನ್ ಅಂತ ಮಾಡೋಕ್ಕೆ ಹೋಗಿ ಇವ್ರು ಏನು ಮಾಡಿದ್ರು ಅಂದರೆ, ಅಲ್ಲಿ ಹೆಣ್ಮಕ್ಳು ಅದರಿಂದ ಈಚೆಗೆ ಬರೋಕ್ಕೆ ಅವರೇ ಪಾಪ ಹೊಡೆದಾಡ್ತಾ ಇದ್ರು. ಹಿಜಾಬಿಂದ ಹೊರಗಡೆ ಬರೋಕ್ಕೆ ಹೊಡೆದಾಡ್ತಾ ಇದ್ದವ್ರನ್ನ ಮತ್ತೆ ಹಿಜಾಬ್ ಒಳಗಡೆ ಕಳಿಸಿದ್ರು ಇವರು. ಉದ್ದೇಶ ಅದೇ. ಸೊ ಇಷ್ಟು ದೊಡ್ಡ ಮ್ಯಾನಿಪ್ಯುಲೇಷನ್ ಇಲ್ಲಿ ನಡೆಯುತ್ತೆ. ಅವ್ರು ಹಿಜಾಬ್ ಒಳಗಡೆ ಸಿಗಾಕೊಂಡಿರ್ಬೇಕು. ಯಾಕಂದರೆ ಒಂದು ಹೆಣ್ಣು ಶಿಕ್ಷಿತಲಾದರೆ ಅವಳು ನೆಕ್ಸ್ಟ್ ಮಕ್ಕಳನ್ನ ಶಿಕ್ಷಿತರಲ್ಲಿ ಮಾಡ್ತಾರೆ. ಸೊ ವಿದ್ಯಾಭ್ಯಾಸನೇ ಇಲ್ಲೆಲ್ಲ ಕಡೆ ಸಮಸ್ಯೆ ಆಗ್ತಾರೆ, ವಿದ್ಯಾಭ್ಯಾಸನೇ. ಸೊ ಎಲ್ರಿಗೂ, ಎಲ್ಲ ತುಳಿತಕ್ಕೊಳಗಾದವ್ರಿಗೂ ವಿದ್ಯಾಭ್ಯಾಸ ಇವತ್ತಿಗೂ ಸರಿಗೆ ಸಿಗ್ತಾ ಇಲ್ಲ. ವಿದ್ಯಾಭ್ಯಾಸ ಸಿಕ್ಕಿದ್ರೆ ಅಂಬೇಡ್ಕರ್ ಅದನ್ನೇ ಹೇಳ್ತಲ್ಲ, ಬಿ ಎಜುಕೇಟೆಡ್. ಸೊ ಫಸ್ಟ್ ಹೇಳಿದವ್ರು ಬಿ ಎಜುಕೇಟೆಡ್, ಬಿ ಆರ್ಗನೈಸ್ಡ್, ಬಿ ಎಜುಕೇಟೆಡ್ ಅಂತ. ಫಸ್ಟ್ ಎಜುಕೇಟ್ ಎಲ್ಲದರ ಬಗ್ಗೆನೂ ಎಜುಕೇಟ್ ಆಗಿ ಅಂತ ಹೇಳೋದು. ಇದು ಬೇಸಿಕ್ ಎಜುಕೇಷನ್. ನಾವು ಲಿಟ್ರಲ್ಲಾಗಿ ತೊಗೊಂಡ್ರೆ ಎಜುಕೇಷನ್ ಸಿಗ್ತಾ ಇಲ್ಲ. ಎಜುಕೇಷನ್ ಸಿಗಬಾರ್ದು ಅನ್ನೋದೇ ಇದು ಉದ್ದೇಶ. ಆ ಹಿಜಾಬನ್ನ ಬ್ಯಾನ್ ಮಾಡಿರೋ ಉದ್ದೇಶ ಏನಂತಂದರೆ ಇದು. ಅದೇ ಹೇಳ್ತಾ ಇದ್ದೆ, ನೋಡ್ರಪ್ಪ, ಎಲ್ಲವೂ ಸಂಕೇತಗಳೇ. ಈಗ ನೀನು ಬ್ಯಾನ್ ಮಾಡಿದ ತಕ್ಷಣ ಅವರು ಯಾವುದೋ ಒಂದು ಸಂಕೇತ ಕಂಡ್ಕೋಬೇಕು, ಅವ್ರಿಗೆ ಐಡೆಂಟಿಟಿ ಬೇಕು. ಇಲ್ಲ ಅಂದರೆ ಫೈಟ್ ಮಾಡೋದು ಹೆಂಗೆ? ನಾನು ಒಂಟಿ ಆಗೋಗ್ಬಿಡ್ತೀನಿ, ನನ್ನ ಸಂಕೇತ ಅಲ್ಲ, ದೇವ್ರ ಥರ ಅದೊಂದು ಸಂಕೇತ ಬೇಕು. ಹಿಜಾಬ್ ಹಿಡ್ಕೊಂಡ್ರವರು. ನೀನು ಹೆಂಗೆ ಒಬ್ಬ ಬ್ರಾಹ್ಮಣ ಜನಿವಾರ ಹೆಂಗೆ ಹಿಡ್ಕೋತಾನೆ? ಯಾಕಂದ್ರೆ ಅವನು ಮೈನಾರಿಟಿನೇ. ಇವತ್ತು ಒಬ್ಬ ಬ್ರಾಹ್ಮಣನೂ ಮೈನಾರಿಟಿನೇ, ಅವನಿಗೂ ಇನ್ಸೆಕ್ಯೂರಿಟಿ ಇದೆ. ಮುಸ್ಲಿಮ್ ಮೈನಾರಿಟಿನೇ, ಅವನಿಗೂ ಇನ್ಸೆಕ್ಯೂರಿಟಿ ಇದೆ. ಸೊ ಮುಸ್ಲಿಮ್ ಅವರ ಸೇಫ್ಟಿಗೋಸ್ಕರ ಹಿಜಾಬ್ ಕಂಡ್ಕೊತಾರೆ, ನೀವು ಜನಿವಾರ ಕಂಡ್ಕೊತೀರ. ಸೊ ಎರಡೂ ಒಂದೇ. ದಯವಿಟ್ಟು ಅದನ್ನ ವಿರೋಧ ಮಾಡಬೇಡಿ. ಅದು ಅವ್ರ ಒಳಗಡೆ ಹೋರಾಟ. ಅವ್ರು ಹೋರಾಡ್ಕೊಂಡು ಹಿಜಾಬನ್ನು ಬಿಟ್ಟು ಅವರೇ ಬರ್ತಾರೆ. ನೀವು ಯಾಕೆ ಅದನ್ನ ಬ್ಯಾನ್ ಮಾಡ್ತೀರಾ? ಅವ್ರು ಬ್ಯಾನ್ ಮಾಡ್ಬೇಕು. ಆ್ಯಕ್ಚುಲಿ ಮುಸ್ಲಿಮ್ ಹೆಂಗಸರು ಹಿಜಾಬನ್ನು ಬ್ಯಾನ್ ಮಾಡಬೇಕು, ನೀವಲ್ಲ ಅಂತ ಬ್ಯಾನ್ ಮಾಡಬೇಕು. ಅದು ಇವ್ರಿಗೆ ಅರ್ಥ ಆಗಲ್ಲ. ತುಂಬ ಕಷ್ಟ ಇದೆ ಅರ್ಥ ಮಾಡ್ಕೊಳ್ಳಿಕ್ಕೆ. ಇನ್ಫ್ಯಾಕ್ಟ್ ಇದನ್ನ ಓದುವಾಗ ಇನ್ನೊಂದು ತುಂಬ ಇಷ್ಟ ಆಗಿದ್ದು, ಡೇವ್ ರಾಮ್ಸೆ ಹೇಳಿರೋದು, ವಿ ಬೈ ಥಿಂಗ್ಸ್ ವಿ ಡೋಂಟ್ ನೀಡ್ with the money we don't have to please people we don't like. ಇದು ಸತ್ಯವಾದ ಮಾತು, ಎಸ್ಪೆಷಲಿ ನಮ್ಮ ಅರ್ಬನ್ ಕಲ್ಚರಲ್ಲಿ 100% ಸತ್ಯವಾದ ಮಾತು. ಏನೇನು ಒಂದು ಚಾಟಿ ಥರ ಹೊಡಿತಿರುತ್ತೆ. ಹೊಡೆದಾಗ ನಾವು ಎದ್ದೇಳಲೇಬೇಕಾಗತ್ತೆ. ಬಿಕಾಸ್ ಮೊದಲಿಂದಾನು ನಾನು ಸ್ವಲ್ಪ ಇವನ್ ಇನ್ಫ್ಯಾಕ್ಟ್ ವಿತ್ ರೆಸ್ಪೆಕ್ಟ್ ವಿಮೆನ್ ಜೊತೆನೇ ಜಾಸ್ತಿ ಸೇರ್ಕೊಳ್ತಾ ಇರಲಿಲ್ಲ. ಯಾಕಪ್ಪ ಒಂದು ಈ ಮಾತು ಆ ಮಾತು ಬರುತ್ತೆ, ಬೇಡವೇ ಬೇಡ, ನಮ್ಮ ಮನೇಲಿ ನಾವು ಸುಮ್ಮನೆ ಇದ್ಬಿಡೋಣ ಅಂತ. ಸೊ ಆ್ಯಂಡ್ ದಿಸ್ ಇಸ್ ಸೋ ಟ್ರೂ ಅ ಸ್ಟೇಟ್ಮೆಂಟ್. ಸೊ ಪ್ಲೀಸ್ ಅಬೌಟ್
ನಿಜ. ಇವತ್ತಿನ ಕ್ಯಾಪಿಟಲಿಸ್ಟಿಕ್ ಜೊತೆ ಕನ್ಸ್ಯೂಮರಿಸ್ಟಿಕ್ ಸೊಸೈಟಿಯನ್ನು ಮಾಡಿದ್ವಿ, ಕೊಳ್ಳು ಬಾಕ ಸಂಸ್ಕೃತಿಯನ್ನು ಕ್ರಿಯೇಟ್ ಮಾಡಿದ್ವಿ. ಇದರಲ್ಲಿ ಅವರಿಗೆ ನಮ್ಮ ಎಕಾನಮಿನೇ ಹಾಗಾಗುತ್ತೆ. ಈಗ ನಾವು ಲಿಬರಲೈಸೇಷನ್ ಮಾಡ್ಕೊಂಡ ನಂತರ ಅಂತೂ ಇನ್ನೂ ಹೆಚ್ಚಿಗೆ ಅದಾಗಿದೆ. ಒಂದು ಇವತ್ತು GDPನೇ ಗ್ರೋತ್ ಅಂತ ಹೇಳ್ತಾರೆ ಕೂತ್ಕೊಂಡು, ಜೊತೆಗೆ ಒಬ್ಬ ಮನುಷ್ಯನ ಪರ್ ಏನದು ಇನ್ಕಮ್ ಏನೋ ಒಂದು ಎಲ್ಲವೂ ಜಾಸ್ತಿ ಆಗಬೇಕು. ಯಾಕೆ ಜಾಸ್ತಿ ಆಗಬೇಕು ಅಂದರೆ ಜನ ಕೈಗೆ ದುಡ್ಡು ಬರಬೇಕು. ಎಕಾನಮಿ ಯಾವಾಗ ಹೆಲ್ತಿ ಆಗುತ್ತೆ ಅಂತ ಇವರು ಹೇಳ್ತಾರೆ ಅಂದರೆ ಈ ಥರದ ಎಕಾನಮಿನಲ್ಲಿ ಜನಗಳ ಕೈಗೆ ದುಡ್ಡು ಬರಬೇಕು, ಜನ ಖರ್ಚು ಮಾಡಬೇಕು. ಸೊ ಇದೊಂದು ಸರ್ಕಲ್. ಆ ಸರ್ಕಲ್ ಕಂಟಿನ್ಯೂಸ್ ಆಗಿ ಮನಿ ಓಡ್ತಾ ಇರಬೇಕು, ಆವಾಗಲೇ ನಿಮಗೆ ಎಕಾನಮಿ ಹೆಲ್ದಿ ಆಗಿದೆ ಅಂತ ಇವ್ರು ಹೇಳೋದು. ಸಸ್ಟೈನಬಲ್ ಎಕಾನಮಿ ಅಲ್ಲ ಇದು. ಸಸ್ಟೈನಬಲ್ ಎಕಾನಮಿ ಯಾವಾಗ ಆಗುತ್ತೆ, ನಾವು ಪ್ರೊಡಕ್ಟಿವ್ ಆಗಿ ಪ್ರೊಡಕ್ಷನ್ ಬೇಸ್ಡ್ ಎಕಾನಮಿ ಅಂತಲೂ ಹೇಳ್ತಾರೆ. ಮೊನ್ನೆಲ್ಲ ರಾಹುಲ್ ಗಾಂಧಿ ಎಲ್ಲೊಂದು ಕಡೆ ಮಾತಾಡ್ತಾರೆ, ಇನ್ಯಾರು ಮಾತಾಡಿದ್ದು ನಾನು ಕೇಳಿಲ್ಲ ಅದ್ರ ಬಗ್ಗೆ. ಆ ಮನುಷ್ಯ ಮಾತಾಡಿದ್ದು ಕೇಳಿದೆ ಎಲ್ಲೊಂದು ಕಡೆ, ಇಂಟ್ರೆಸ್ಟಿಂಗ್ ಆಗಿತ್ತು. ಜೊತೆಗೆ ಬೇರೆ ಬೇರೆ ನೆಟ್ವರ್ಕ್ಗಳನ್ನ ಒಂದು ಸೇರಿಸೋದ್ರ ಬಗ್ಗೆ ಎಲ್ಲ ಅದು ಬನಾರಸ್ ಹಿಂದೂ ಯೂನಿವರ್ಸಿಟಿಲೆಲ್ಲ ಮಾತಾಡ್ತಾ ತುಂಬ ಇಂಟ್ರೆಸ್ಟಿಂಗ್ ಆಗಿ ಮಾತಾಡ್ದ ಮನುಷ್ಯ. ಈಗ ಎಲ್ಲರೂ ಅವ್ರು ಕೇಳ್ತಾ ಇದ್ದಾರೆ ಹೆಂಗೆ ಎಕಾನಮಿ ಇಂಪ್ರೂವ್ ಮಾಡೋದಕ್ಕೆ ಯಾರು ಮುಖ್ಯ, ನಮ್ಮಲ್ಲಿ ಮೇಜರ್ ಎಕಾನಮಿಕ್ ಕಾಂಟ್ರಿಬ್ಯೂಟರ್ಸ್ ಯಾರು ಇರ್ತಾರೆ. ಯಾರು ಹೇಳಿದ್ರು, ಸ್ಟಾರ್ಟಪ್ಸ್ ಅದು ಇದೆಲ್ಲ ಹೇಳಿದ್ರು. ಈ ಮನುಷ್ಯ ಹೇಳಿದ್ದು ರೈತರು ಅಂತ. ನಮ್ಮಲ್ಲಿ ಮ್ಯಾಕ್ಸಿಮಮ್ ಲೇಬರ್ ಫೋರ್ಸ್ ಇರೋದು ಅಗ್ರಿಕಲ್ಚರ್ ಸೆಕ್ಟ್ರಲ್ಲಿ. ಸೊ ಅಲ್ಲಿ ನಾವು ಕಾನ್ಸಂಟ್ರೇಟ್ ಮಾಡಿ ಪ್ರೊಡಕ್ಷನ್ ನಾವು ಇಂಪ್ರೂವ್ ಮಾಡಬೇಕು ಅಂದರೆ, ಯಾಕಂದ್ರೆ ಮ್ಯಾಕ್ಸಿಮಮ್ ನಾವು ರೈತರ ದೇಶ ಮೊದಲಿಂದನೂ ಹೇಳ್ಕೊಂಬಂದಿದ್ದೀವಿ. ರೈತ ದೇಶದ ಬೆನ್ನೆಲುಬು, ನಾವು ಭಾರತ ಒಂದು ಇದು ವ್ಯವಸಾಯ ಆಧಾರಿತ ದೇಶ ಅಂತೆಲ್ಲ. ಆದರೆ ಅದನ್ನೇ ನೆಗ್ಲೆಕ್ಟ್ ಮಾಡಿಬಿಡ್ತೀವಿ. ಇವತ್ತು ಜೊತೆಗೆ ರೂಲ್ಸ್ಗಳೆಲ್ಲ ಚೇಂಜ್ ಮಾಡಿ ರೈತರನ್ನ ಅಲ್ಲಿಂದ ಹೊರಡಿಸೋದೇ, ನಾವು ಒಕ್ಲೆಬ್ಸೋದೇ ಒಂದು ದೊಡ್ಡ ಕೆಲಸ ಆಗಿದೆ. ಸೊ ಈ ಥರದ ಒಂದು ಇದರಲ್ಲಿ ಈ ಥರದ ಕೊಳ್ಳುಬಾಕ ಸಂಸ್ಕೃತಿ ಎಲ್ಲಿ ಮತ್ತೆ ಮೆಟಲ್ ಕೊಟ್ಟೋದೆ. ಸೊ ಇಟ್ಸ್ ಕನ್ಸ್ಯೂಮರಿಸ್ಟಿಕ್ ಎಕಾನಮಿ. ಇಲ್ಲಿ ನಾವು ನಿಮಗೆ ಕೊಂಡ್ರಷ್ಟೇ ಎಕಾನಮಿನೂ ಉದ್ಧಾರ ಆಗುತ್ತೆ. ಹಾಗಾಗಿ ನಮ್ಮನ್ನು ಒಂದು ಓಟಕ್ಕೆ ಸಿಕ್ಕಾಕ್ಸ್ಬಿಡ್ತಾರೆ ಯಾರು, ಕ್ಯಾಪಿಟಲಿಸ್ಟ್ಗಳು ಕೂತ್ಕೊಂಡು. ಯಾಕಂದರೆ ಕ್ಯಾಪಿಟಲಿಸ್ಟ್ಗಳು ಎಲ್ಲ ನೋಡಿ ಡಿಸೈಡ್ ಮಾಡ್ತಾರೆ ನೀವು ಹೆಂಗೆ ಬದುಕ್ತೀರಾ, ಏನು ಓದ್ತೀರಾ, ಏನು ಓದಿದ್ರೆ ಕೆಲಸ ಸಿಗುತ್ತೆ. ಯಾಕಂದರೆ ಕೆಲಸನೂ ಅವರೇ ಕೊಡಬೇಕಲ್ಲ. ಸೊ ಅವರೇ ಕೊಡೋ ಎಜುಕೇಷನ್ನು, ಅದನ್ನ ಓದಿ ಅವರೇ ಕೊಡೋ ಕೆಲಸ, ಹೋಗಿ ಅವ್ರು ಹೇಳ್ದಂಗೆ ಬದುಕಿ, ಅವರು ಯಾವುದೋ ಒಂದು ಮಾಲ್ ಕಟ್ತಾರೆ, ಅದೇ ಮಾಲ್ಗೆ ಹೋಗಿ ಪಿಕ್ಚರ್ ನೋಡಿ ಅವರೇ ತೋರಿಸ್ತಾರೆ, ಅವ್ರು ತೋರಿಸೋ ಪಿಕ್ಚರ್ನೇ ನೋಡಿ ಅದರಿಂದ ಬ್ರೈನ್ ವಾಶ್ ಆಗಿ ಅವ್ರು ಹೇಳಿದ್ದನ್ನೆಲ್ಲ ಮಾಡಿಕೊಂಡು ಅವ್ರು ಒಟ್ಟಿನಲ್ಲಿ ನಮ್ಮ ಬದುಕನ್ನು ನಾವು ಬದುಕ್ತಾನೆ ಇಲ್ಲ, ಬೇರೆಯವ್ರ ಬದುಕನ್ನು ಬದುಕ್ತಾ ಇದ್ದೀವಿ. ಸೊ ಅದನ್ನೇ ಪಾಪ ಅವ್ರು ಹೇಳ್ತಾರೆ. ಎಷ್ಟು ನಿಮ್ಮ ಹತ್ರ ಮಾತಾಡಿ ಎಷ್ಟೇ ವಿಚಾರಗಳನ್ನು, ಯಾಕಂದರೆ ನೀವು ಹೇಳ್ದಾಗೆ ಒಂದು ಅಂತರಾಳದ ಮಾತುಗಳನ್ನು ಹೇಳ್ತೀರಾ. ಸೊ ಹಾಗಾಗಿ ಬೇಕಾದಷ್ಟು ಜನ ಮಾತಾಡಿರ್ಬೋದು, ಇಲ್ಲ ಅಂತ ನಾನು ಹೇಳಲ್ಲ, ಬಟ್ ನನ್ನ ಮನಸ್ಸಿಗೆ ಬಹಳ ಇಷ್ಟ ಆಗಿದ್ದು. ಸೊ ಬಿಫೋರ್ ವಿ ವೈಂಡ್ ಅಪ್, ನನ್ನ ಹತ್ರ ಒಂದು ವಿಚಾರ, ನನ್ನ ವಿಚಾರವಾಗಿ ವೆನ್ ಐ ಮೆಟ್ ಯು ಫಾರ್ ದ ಫಸ್ಟ್ ಟೈಮ್ ಅದನ್ನು ಹೇಳಿ ಐ ವಾಂಟ್ ಟು ಆಸ್ಕ್ ಅ ಕ್ವೆಶ್ಚನ್ ರಿಗಾರ್ಡಿಂಗ್ ದ್ಯಾಟ್. ನಿಮ್ಮನ್ನು ಮೀಟ್ ಮಾಡಿದೆ, ಒಂದು ದಿವಸ ನಮ್ಮ ಮನೆಗೆ ಬಂದ್ರಿ, ನಿಮ್ಗೊಂದು ಸ್ಮಾಲ್ ಕಪ್ ಆಫ್ ಟೀ ಆಫರ್ ಮಾಡಿದ್ವಿ, ಅದನ್ನು ಕುಡಿದ್ರಿ. ಆಮೇಲೆ ನಾನು ಎತ್ಕೊಳಕ್ಕೆ ಹೋದಾಗ ನೀವು ಬಿಡಲಿಲ್ಲ ನನ್ನನ್ನು ಎತ್ಕೊಳಕ್ಕೆ. ಇಲ್ಲ ಅಂತಂದ್ರಿ, ಟಪ್ ಅಂತ ಎತ್ಕೊಂಡ್ರಿ ಆ್ಯಂಡ್ ಯು ವಾಕ್ಡ್ ಇನ್ ಟು ಮೈ ಕಿಚನ್. ನನಗೆ ಡಬ 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 ಅಂತಾಯಿತು ನನ್ನ ಎದೆ. ಇವ್ರು ಯಾಕೆ ಬಂದರು ನಮ್ಮ ಕಿಚನ್ ಒಳಗಡೆ? ಬಂದ್ರಿ, ಆ ಮೂಲೆಯಲ್ಲಿ ನಿಮಗೆ ಕಾಣಿಸ್ತು ಸಿಂಕು. ಇವು ಸ್ಟಾರ್ಟೆಡ್ ಅಂದರೆ ದಯವಿಟ್ಟು ಬೇಡ ಬಿಡಿಪ್ಪ ಅಂತ ಹೇಳ್ತಾ ಇದ್ರೆ. ಯು ಸೆಡ್ ಯು ಸ್ಕ್ರಬ್, ಜೊತೆಗೆ ಇನ್ನೂ 2 ಕಪ್ ಒಳಗಡೆ ಆಯಿತು. ಯು ಸ್ಕ್ರಬ್ ದ್ಯಾಟ್ ಆಲ್ಸೋ. ಐ ಸೆಡ್ ಓ ಮೈ ಗಾಡ್, ಏನಪ್ಪ ಮಾಡಲಿ ನಾನು? ಐ ರಿಯಲಿ ಡಿಡ್ ನೋ ಏನು ಮಾಡಲಿ ನಾನು ಅಂತ. ದೆನ್ ಐ ಸೆಡ್ ಹೌ ಕುಡ್ ಯು ಬಿ ಸೋ ಸಿಂಪಲ್ ಅಂತ ನಾನು ಕೇಳಿದೆ. ಸಿಂಪಲ್ ಏನಲ್ಲ ಅದು ಬೀಯಿಂಗ್ ನಾರ್ಮಲ್ ಅಷ್ಟೇ. ಸಹಜತೆ ಅಪರೂಪ ಆಗೋಗಿರೋದ್ರಿಂದ ತುಂಬ ಸ್ಪೆಷಲ್ ಆಗಿಬಿಟ್ಟಿದೆ ಈಗಷ್ಟೇ. ನಾವು ಒಂದ್ಸಲ ಹಾಗೆ ಆಯಿತು, ಯಾರೋ ಒಬ್ರು ಚೆನ್ನೈಯಿಂದ ಕತೆ ಹೇಳೋಕ್ಕೆ ಅಂತ ಬಂದಿದ್ರು. ಅವರು ನಮ್ಮ ರೋಡಲ್ಲಿ ತುಂಬ ಸಲ ಓಡಾಡಿದ್ದಾರೆ. ನಾನು ಒಳಗಡೆ ಕೂತ್ಕೊಂಡು ಹೇಳ್ತಾನೆ ಇದ್ದೆ, ನೋಡಪ್ಪ ಒಂದು ತುಂಬ ಗಿಡ ಮರಗಳಿರ್ತದೆ ಮನೆ ಮುಂದ್ಗಡೆ, ಅದೇ ಮನೆ ಅಂತ. 2-3 ಸಾರ್ ಗೊತ್ತಾಗಲ್ಲ ಸರ್, ಯಾವುದು ಗೊತ್ತಾಗಲ್ಲ ಅಂತ. ಆಮೇಲೆ ಅಲ್ಲಿ ಮನೆ ಬಂದು ನಿಂತ್ಕೊಂಡು, ಸರ್ ಇಲ್ಲೊಂದು ಆರ್ಟಿಫಿಷಿಯಲ್ ಆಗಿ ಸೆಟ್ ಥರ ಒಂದು ಮನೆ ಇದೆ ಸರ್, ಒಳಗಡೆ ಬಾ ಅಂತ ಕರೆದೆ. ಹೊರಗಡೆ ನನ್ನ ಮಗನೇ, ಇಷ್ಟು ನ್ಯಾಚುರಲ್ ಮೆಟೀರಿಯಲು, ಮಣ್ಣಲ್ಲಿ ಪ್ಲಾಸ್ಟರ್ ಮಾಡಿದ್ದೀವಿ, ಇಷ್ಟು ನ್ಯಾಚುರಲ್ ಮೆಟೀರಿಯಲ್ ಇದೆ, ಇದನ್ನ ನಿನಗೆ ಆರ್ಟಿಫಿಷಿಯಲ್ ಕಾಣುತ್ತಾ? ಸೊ ಏನಾಗಿದೆ ಅಂದರೆ, ಯಾವುದು ಆರ್ಟಿಫಿಷಿಯಲ್ ಆಗಿದೆಯೋ ಅದು ಜಾಸ್ತಿ ಆಗಿಬಿಟ್ಟಿದೆ. ಇಟ್ ಈಸ್ ಮೋರ್ ಇನ್ ನಂಬರ್. ಸೊ ಹೆಂಗೆ ಅಂದರೆ ನಿಮ್ಗೆ ಸಹಜ ಅದಾಗೋಗ್ಬಿಟ್ಟಿದೆ. ಯಾವುದು ಸಹಜವೋ ಅದು ಸಹಜ ಆಗಿಲ್ಲ. ಅಸಹಜ ಯಾವಾಗಲೂ ಜಾಸ್ತಿ ಆಗಿಬಿಡುತ್ತೆ. ಅಸಹಜತೆ ನಾರ್ಮಲ್ ಆಗಿಬಿಡುತ್ತೆ. ಅದೇ ಸಹಜತೆ ಆಗೋಗ್ಬಿಡುತ್ತೆ. ಅದು ಸಮಸ್ಯೆ ಅಷ್ಟೇ. ಸಹಜತೆಯಾಗೇ ಉಳಿಸ್ಕೊಳ್ಬೇಕು. ಐ ಥಿಂಕ್ ಇದು ಒಂದು ದೊಡ್ಡ ಒಂದು ಕಲಿಕೆ ಅಂತ ನನಗನ್ಸಿದ್ದು. ನನ್ನ ಬೇರೆದೆಲ್ಲ ಬಿಟ್ಬಿಡ್ತೀನಿ ಕಿಶೋರ್, ಐ ಆಮ್ ನಾಟ್ ವರಿಡ್ ಅಬೌಟ್ ವಾಟ್ ಅದರ್ಸ್ ಹ್ಯಾವ್ ಗಾಟ್ ಟು ಟೆಲ್. ನನಗೇನು ಅನ್ನಿಸ್ತು ಅಂತಂದಾಗ, ನಿಮ್ಮಂಥವ್ರು ಬಂದು ಇದನ್ನ ತೋರಿಸ್ಕೊಟ್ಟಾಗ ಏನಾಗ್ತಿದೆ, ಸಮ್ವೇರ್ ವಿ ಆರ್ ಬೀಯಿಂಗ್ ಲೆಡ್. ವಿ ಅಂತ ಹೇಳಲ್ಲ, ನಾನು ವಯಸ್ಸಾಗೋಗಿದೆ ಬಿಡಿ, ಇವತ್ತೋ ಯಾವತ್ತು ಕಾಲೆತ್ತಿಸ್ತಾನೋ ಪರಮಾತ್ಮ ಗೊತ್ತಿಲ್ಲ, ಬಟ್ ಯಂಗ್ಸ್ಟರ್ಸ್ ಆರ್ ಬೀಯಿಂಗ್ ಲೆಡ್ ಇನ್ ಟು ಆಲ್ ದೀಸ್ ಥಿಂಗ್ಸ್. ಅವರಿಗೆ ಒಂದು ದೊಡ್ಡ ಒಂದು ಉದಾಹರಣೆ ಆಗತ್ತೆ. ಗೊತ್ತಿಲ್ಲ,
ಅದು ದಾಣೆ ಆಗಬೇಕು ಅಂತನೂ ಇಲ್ಲ ನನಗೆ. ಇದು ನನ್ನ ಅನುಭವ ಅಷ್ಟೇ. ಈಗ ನಮ್ಮ ಮನೆಯಲ್ಲಿ ನಮ್ಮಪ್ಪ ಕೂತ್ಕೊಂಡು ಊಟ ಮಾಡ್ಬಿಟ್ಟು ಅಲ್ಲೇ ಬಿಡೋರು ತಟ್ಟೆನ. ಸೊ ನಮ್ಮಮ್ಮ ಎತ್ಕೊಂಡು ಹೋಗ್ಬೇಕಾಯ್ತು. ನಮ್ಗೆ ಅಲ್ಲಿಂದ ಪ್ರೊಟೆಸ್ಟ್ ಶುರು ಆಯಿತು. ಯಾಕೆ ನಮ್ಮಮ್ಮ ಎತ್ತಬೇಕು ತಟ್ಟೆನ, ಅವರೇ ಯಾಕೆ ಎತ್ಕೊಂಡು ಹೋಗೋಕ್ಕಾಗಲ್ಲ. ಸೊ ಕೊನೆಗೆ ಒಂದು ಲೆವೆಲ್ಗೆ ಅವ್ರು ತಟ್ಟೆಗೆ ತೊಗೊಂಡೋಗಿ ಸಿಂಕ್ ಇಡೋಷ್ಟು ಬಂದರು. ನಿಧಾನಕ್ಕೆ ಜಗಳ ಆಡಿ ನಮ್ಮಮ್ಮ ಜಗಳ ಆಡಿ, ಬಟ್ ಅಲ್ಲಿ ತೊಳಿತಾ ಇರಲಿಲ್ಲ, ಹಂಗೆ ಇಟ್ಟು ಬರೋರು. ಸೊ ಅಲ್ಲಿಂದ ಶುರು ಆಯಿತು. ಸೊ ಇನ್ನೊಬ್ಬರ ಮೇಲೆ ದಬ್ಬಾಳಿಕೆ ಮಾಡೋದೇ ತಾನೇ ಅದು. ನಾನು ತಿಂದ ತಟ್ಟೆ ನಾನು ಬಳಸಿದ್ದೆ, ಇದು ನಾನು ಬಳಸಿದ ವಸ್ತುನ ಇನ್ನೊಬ್ರು ಯಾರೋ ತೊಳಿಬೇಕು ಅಂತಂದರೆ ಅದು ದಬ್ಬಾಳಿಕೆನೇ. ಅದು ಈಗ ಮಾಡ್ಕೊಡೋದೇ ದಬ್ಬಾಳಿಕೆ, ಮಾಡ್ಕೊಡ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡೋದೇನೇನೆ. ಸೊ ಅದಾದಮೇಲೆ ಇನ್ನೊಬ್ಬರ ಕೈಲಿ ಆ ಕೆಲಸ ಮಾಡಿಸೋದು ಇದೆಯಲ್ಲ, ಅದು ದಬ್ಬಾಳಿಕೆನೇ. ಅದು ಸ್ವಾವಲಂಬನೆ ಕೂಡ ಅಲ್ಲ ಅದು. ಸೊ ಗಾಂಧಿ ಹೇಳಿದ್ದ ಪ್ರಿನ್ಸಿಪಲ್ ಅಲ್ಲ ಅದು, ಸ್ವರಾಜ್ಯ ಅಂತ ಹೇಳಿದ್ದು. ಗಾಂಧಿ ಸೆಲ್ಫ್ ರೂಲ್ ಬಗ್ಗೆ ಹೇಳಿದ್ರಲ್ಲ, ಎಷ್ಟು ಬ್ಯೂಟಿಫುಲ್ ಇದು. ಸೊ ಎಲ್ಲರೂ ಸೆಲ್ಫ್ ರೂಲ್ ಮಾಡ್ಕೊಂಬಿಟ್ರೆ ಅವ್ರವ್ರನ್ನ, ಎಲ್ಲವೂ ಅದ್ಭುತ ಅಲ್ವಾ. ಜಗತ್ತೇ ಚೆನ್ನಾಗಿರುತ್ತೆ, ದೇಶನೂ ಚೆನ್ನಾಗಿರುತ್ತೆ, ಜಗತ್ತು ಚೆನ್ನಾಗಿರುತ್ತೆ. ಅವ್ರವ್ರನ್ನ ಸೆಲ್ಫ್ ಗವರ್ನೆನ್ಸ್ ಅಂತ ಹೇಳಿದ್ರಲ್ಲ, ಇದು ವೆರಿ ವಂಡರ್ಫುಲ್ ಕಾನ್ಸೆಪ್ಟ್. ಅಷ್ಟೇ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದ್ದೀರಾ. ಆ್ಯಂಡ್ ಈ ಪ್ರಯತ್ನ ಅದೇ ನೀವು ಹೇಳ್ದಾಗೆ ಅಸಹಜತೆ ಸಹಜವಾಗೋಗಿರೋದ್ರಿಂದ ಅಟ್ಲೀಸ್ಟ್ ಇವಾಗ ಎಲ್ಲರೂ ನೋಡಿದಾಗ ಕಿಶೋರ್ ಅವ್ರನ್ನ ಆ ಡೈಲಾಗ್ ಈ ಡೈಲಾಗ್ ಹೇಳ್ತಿರ್ತಾರೆ. ಆ ಡೈಲಾಗ್ ಈ ಡೈಲಾಗ್ ಎಲ್ಲ ಹೇಳಲಿ, ಅದ್ರ ಜೊತೆಯಲ್ಲಿ ಕಿಶೋರ್ ಅವ್ರು ಏನು ಅಂತಲೂ ಒಂದು ಸ್ವಲ್ಪ ಅರ್ಥ ಮಾಡಿಕೊಂಡು ಅಳವಡಿಸ್ಕೊಂಡಾಗ ನೀವು ಹೇಳ್ದಾಗೇನೆ ನಮ್ಮ ಜೀವನ ನಾವು ಸ್ವಲ್ಪ ಮೇಲ್ಮಟ್ಟಕ್ಕೆ ತಗೊಂಡು ಹೋಗೋಣ ಅಂತ ಹೇಳ್ತಾ ವಿಲ್ ವೈಂಡ್ ಅಪ್ ವಿತ್ ದಿಸ್. ಬಟ್ ಬಿಫೋರ್ ಐ ವೈಂಡ್ ಅಪ್ ದ ಲಾಸ್ಟ್ ಸೆಗ್ಮೆಂಟ್, ಥ್ಯಾಂಕ್ಸ್ ಹೇಳೋಣ ವಿತ್ ನಾಗು. ನೀವು ಹೇಳ್ದಂಗೆ ಒಂದು ಯಾವಾಗಲೂ ಒಬ್ಬರಲ್ಲ ಒಬ್ಬರ ಮೇಲೆ ಒಂದು ಅವಲಂಬಿತವಾಗೇ ಇರ್ತೀವಿ. ಯಾವಾಗ್ಲೂ ನಾವು ಏನೇ ಒಂದು ಜಾಗಕ್ಕೆ ಬರಬೇಕಾದ್ರೂ ಭಾಳಷ್ಟು ಜನರ ಒಂದು ಸಹಕಾರ ಇದ್ದೇ ಇರುತ್ತೆ. ಸೊ ನೀವು ನಮ್ಮ ಶೋ ಮುಖಾಂತರ ಯಾರನ್ನ ಥ್ಯಾಂಕ್ ಮಾಡಲಿಕ್ಕೆ ಇಷ್ಟಪಡ್ತೀರಾ? ಅಯ್ಯೋ, ಅದು ದೊಡ್ಡ ಲಿಸ್ಟ್ ಆಗಿಬಿಡುತ್ತೆ. ಎಲ್ಲರನ್ನೂ ಥ್ಯಾಂಕ್ಸ್ ಮಾಡಬೇಕು. ಯಾಕೆಂದರೆ ಆಗಲೇ ಹೇಳಿದ್ನಲ್ಲ, ಇದೊಂದು ಒಂದು ಜನರ ಜೊತೆ ಬದುಕುವಂಥ ಜೀವನ, ಪಬ್ಲಿಕ್ ಜೀವನ ಇದು. ಸೊ ಒಬ್ಬೊಬ್ಬ ಸಿನಿಮಾ ನೋಡಿದ ಒಬ್ಬೊಬ್ಬನಿಗೂ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಆ ಒಬ್ಬೊಬ್ಬರು ಸಿನಿಮಾ ನೋಡಲಾದ್ರೆ ಇವತ್ತು ನಾವು ಸಿನಿಮಾ ಮಾಡಲಿಕ್ಕೆ ಆಗ್ತಿರಲಿಲ್ಲ, ಅಥವಾ ಏನನ್ನೋ ಹೇಳಬೇಕು ಅಂತ ಅಂದ್ಕೊಂಡಿದ್ದನ್ನ ಹೇಳಲಿಕ್ಕೆ ಆಗ್ತಿರಲಿಲ್ಲ. ಸಿನಿಮಾ ಬರೀ ಮನೋರಂಜನೆ ಮಾತ್ರ ಅಲ್ಲದೆ ಒಂದು ಅಭಿವ್ಯಕ್ತಿ ಮಾಧ್ಯಮ ಕೂಡ ಆಗಿರೋದ್ರಿಂದ, ಸೊ ನಮಗೆ ಏನೇನು ಸರಿ ಅನಿಸುತ್ತೋ ಅದು ಈಗಿನ ಪರಿಸ್ಥಿತಿಯಲ್ಲಿ ಸುಮಾರು ಸಿನಿಮಾ ಮೂಲಕ ಹೇಳಲಿಕ್ಕೆ ಸಾಧ್ಯ. ಆ ಪ್ರಯತ್ನಗಳು ನಡೀತಾನೇ ಇದೆ. ಇವೆಲ್ಲವೂ ಆಗೋದಕ್ಕೆ ಎಷ್ಟೊಂದು ಜನ ಕಾಣ್ತಿರ್ತಾರೆ. ಅವರೆಲ್ರಿಗೂ ಒಬ್ಬೊಬ್ರಿಗೂ ಥ್ಯಾಂಕ್ಸ್ ಹೇಳ್ಬೇಕಾಗತ್ತೆ. ಯಾಕಂದರೆ ಒಬ್ಬರ ಹೆಸರು ಹೇಳಿ ಇನ್ನೊಬ್ಬರ ಹೆಸರು ಹೇಳಿಲ್ಲ ಅಂತಂದರೆ ಅವರೆಲ್ರಿಗೂ ಇದಾಗ್ದಂಗೆ. ಸೊ ಹಾಗಾಗಿ ಒಬ್ಬೊಬ್ಬ ಅಲ್ಲಿಂದ ಹಿಡಿದು ಜೊತೆಗೆ ನಿಂತ ಎಲ್ಲರೂ ಫ್ರೆಂಡ್ಸು ಎಲ್ರಿಗೂ ಧನ್ಯವಾದ ಹೇಳಬೇಕಾಗತ್ತೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಒಂದು ಮಾತುಗಳು ಆ್ಯಕ್ಚುಲಿ ಕಣ್ಣು ಓಪನ್ ಮಾಡೋದಕ್ಕೆ ಕಷ್ಟ. ಯಾಕಂದರೆ ಯಾವಾಗ ಒಂದು ಅಂತರಾಳಕ್ಕೆ ಇಳಿಯುತ್ತೋ ಮಾತು ಕಣ್ಣು ಸಹಜವಾಗೇ ಮುಚ್ಕೊಳ್ಳುತ್ತೆ. ಬಿಕಾಸ್ ಇಟ್ ವಾಂಟ್ಸ್ ಟು ಗೋ ಇನ್ ಸೈಡ್. ಅದು ಡ್ವೆಲ್ ಮಾಡೋಕ್ಕೆ ಇಷ್ಟಪಡುತ್ತೆ ಅದು ಮಾತುಗಳ ಬಗ್ಗೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್. ಇವತ್ತು ನನಗೆ ಒಂದು ದೊಡ್ಡ ಕಲಿಕೆ. ಆ್ಯಂಡ್ ಐ ವುಡ್ ಲೈಕ್ ಟು ಟೆಲ್ ಮೈ ಆಡಿಯನ್ಸ್, ನಾನು ಇವತ್ತೇನು ಹೆಚ್ಚಿಗೆ ಪ್ರತಿ ಸಲನೂ ಹೇಳ್ತೀನಿ ಹೆಚ್ಚಿಗೆ ಹೇಳೋ ಅವಶ್ಯಕತೆ ಇಲ್ಲ ಅಂತ. ಬಿಕಾಸ್ ಅವ್ರು ಅಷ್ಟು ಹೇಳಿರ್ತಾರೆ, ಅವ್ರ ಜೀವನದಲ್ಲಿ ನಡ್ಕೊಂಡಿರ್ತಾರೆ. ಇವತ್ತು ಎಲ್ರಿಗೂ ಎಲ್ಲರ ಮನೆ ಮಾತಾಗಿರುವ ಕಿಶೋರ್ ಸರ್ ಇವತ್ತು ನಮ್ಮ ಜೊತೆಲಿದ್ದಾರೆ. ಅವ್ರ ಮಾತುಗಳನ್ನು ಕೇಳಿಸ್ಕೊಳ್ಳಿ ದಯವಿಟ್ಟು. ಇದು ಸಿಂಫನಿ ಆಮ್ಸ್ ಯೂಟ್ಯೂಬ್ ಚಾನಲಲ್ಲಿ ಬರುತ್ತೆ. ಇದಕ್ಕೆ ಬರೋಕ್ಕೆ ಮುಂಚೆ ಅದರ್ ಆಡಿಯೋ ಪ್ಲ್ಯಾಟ್ಫಾರ್ಮ್ಸ್ ಲೈಕ್ ಅಮೆಝಾನ್, ಐಟ್ಯೂನ್ಸ್, ಸಾವನ್ ಅಲ್ಲೂ ಸಹ ಇರುತ್ತೆ. ಅಲ್ಲಿ ಕೇಳಿ, ಇಲ್ಲಿ ನೋಡಿ. ಇವತ್ತು ಕಲಿಕೆ ಸಿಕ್ಕಾಪಟ್ಟೆ ಇದೆ. ಅವ್ರ ಡೈಲಾಗ್ಸ್, ಆಗಲೇ ಒಂದು ಡೈಲಾಗ್ ಹೇಳಿದೆ, ಡೈಲಾಗ್ಸ್ ಎಲ್ಲ ಹೇಳೋಣ, ಅದ್ರ ಜೊತೆಗೆ ಅವರ ಜೀವನದ ಕೆಲವು ತುಣುಕುಗಳನ್ನು ಒಂದು ಸ್ವಲ್ಪ ಗಾಢವಾಗಿ ಯೋಚನೆ ಮಾಡಿ ತಗೊಂಡು ನಮ್ಮ ಜೀವನಕ್ಕೆ ಅಳವಡಿಸ್ಕೊಂಡಾಗ ನಮ್ಮ ಜೀವನನೂ ಸಹ ಅವರಂತೆ ಸಹಜವಾಗಿ ಲೀಡ್ ಮಾಡೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.